ಕರ್ನಾಟಕ ವಿಶ್ವವಿದ್ಯಾಲಯ ಧಾರವಾಡ ಸಂಯೋಗದೊಂದಿಗೆ ಆಯೋಜಿಸಿದ ಪುಸ್ತಕಗಳ ಬಿಡುಗಡೆ ಸಮಾರಂಭಕ್ಕೆ ಎಲ್ಲರಿಗೂ ಸ್ವಾಗತ. ನಾನು ACPR ಟ್ರಸ್ಟಿಗಳಿಗೆ ಪರಮಪೂಜ್ಯ ಶ್ರೀ ನಿರ್ಭಯಾನಂದ ಸರಸ್ವತಿ ಸ್ವಾಮೀಜಿಯವರನ್ನ ವೇದಿಕೆ ಮೇಲೆ ಕರೆತರಬೇಕೆಂದು ವಿನಂತಿಸುತ್ತೇನೆ. ಮುಖ್ಯ ಅತಿಥಿಗಳಾದ ಪ್ರೊಫೆಸರ್ BH ಗುಂಜಾರ್ ಪ್ರಾಚಾರ್ಯರು ಹಾಗೂ ಮುಖ್ಯಸ್ಥರು ತತ್ವಶಾಸ್ತ್ರ ವಿಭಾಗ ಕರ್ನಾಟಕ ವಿಶ್ವವಿದ್ಯಾಲಯ ಧಾರವಾಡ ಅವರನ್ನು ವಿನಂತಿಸುತ್ತೇನೆ. ಹಾಗೂ ಶ್ರೀ ವಿಶ್ವನಾಥ್ S ಮಹೇಂದ್ರಕರ್ ಅವರನ್ನು ವೇದಿಕೆಗೆ ಆಹ್ವಾನಿಸುತ್ತೇನೆ. ಮೊದಲನೆಯದಾಗಿ ಸ್ವಾಗತ ಗೀತೆ ಶ್ರೀ ಬಸವರಾಜ್ ಹೋಗಾರ್ ದರ್ಬಾರ್ ಸಂಗೀತ ಅಕಾಡೆಮಿ ಧಾರವಾಡ ಇವರಿಂದ.
ಭೂತಃ ವಿದ್ವದ್ವರೈಃ ಪೂಜಿತಪಾದಪೀಠಃ ಆಚಾರವಾನ್ ಉಚ್ಚ ವಿಚಾರದರ್ಶಿ ತಂ ರಾಮಚಂದ್ರಂ ಶರಣಂ ಪ್ರಪದ್ಯೆ. ಓಂ ನಮಃ ಸದಸೆ ನಮಃ ಸದಸಸ್ಪತೆ. ಅಕಾಡೆಮಿ ಆಫ್ ಕಂಪ್ಯಾರಿಟಿವ್ ಫಿಲಾಸಫಿ ಆ್ಯಂಡ್ ರಿಲಿಜನ್ ACPR ಬೆಳಗಾವಿ, ತತ್ವಶಾಸ್ತ್ರ ವಿಭಾಗ, ಕರ್ನಾಟಕ ವಿಶ್ವವಿದ್ಯಾನಿಲಯ ಧಾರವಾಡ ಹಾಗೂ ಧಾರವಾಡ ಹುಬ್ಬಳ್ಳಿಯ ಕಾನಡೆ ಭಕ್ತವೃಂದ ಪರವಾಗಿ ಈ ಕಾರ್ಯಕ್ರಮಕ್ಕೆ ಆಗಮಿಸಿದ ತಮ್ಮೆಲ್ಲರನ್ನು ಶ್ರೀ ಗುರುದೇವರ ಪವಿತ್ರತಮವಾದ ಸ್ಮರಣೆಯ ಪೂರ್ವಕವಾಗಿ ನಮಸ್ಕಾರ ಪೂರ್ವಕವಾಗಿ ಸ್ವಾಗತಿಸ್ತೇನೆ. 1924ರಲ್ಲಿ ಪುಣೆಯಲ್ಲಿ ಶ್ರೀ ಗುರುದೇವರಿಂದ ಸ್ಥಾಪಿತವಾದ ACPR ಸಂಸ್ಥೆ 24-25 ತನ್ನ ಶತಮಾನವನ್ನು ಕಾಣ್ತಾ ಇದೆ. ಈ ಶತಮಾನದ ಆಚರಣೆಯ ಸಂದರ್ಭದಲ್ಲಿ ಶ್ರೀ ಗುರುದೇವರು ತಮ್ಮ ಹೆಜ್ಜೆಯ ಗುರುತನ್ನು ಎಲ್ಲೆಲ್ಲಿಟ್ಟಿದ್ದರೂ ದೇಶದಾದ್ಯಂತ ಅಲ್ಲೆಲ್ಲ ಕಾರ್ಯಕ್ರಮಗಳನ್ನು ಆಯೋಜಿಸುವುದು ACPR ಹಮ್ಮಿಕೊಂಡಿರುವ ಕಾರ್ಯಕ್ರಮ. ಇದರ ಅಡಿಯಲ್ಲಿ ಪುಣೆಯಲ್ಲಿ, ಸೋಲಾಪುರದಲ್ಲಿ, ಜಮಖಂಡಿಯಲ್ಲಿ, ಬೆಳಗಾವಿಯಲ್ಲಿ ಕಾರ್ಯಕ್ರಮಗಳೆಲ್ಲ ಜರುಗಿ ಧಾರವಾಡ ಇದು ಶ್ರೀ ಗುರುದೇವರ ನೆಚ್ಚಿನ ತಾಣಗಳಲ್ಲಿ ಒಂದು. ಅವರ ಸಾರ್ವಕಾಲಿಕ ಮೌಲ್ಯದ ಕೃತಿಯಾದ ಪಾಥ್ವೇ ಟು ಗಾಡ್ ಇನ್ ಕನ್ನಡ ಲಿಟ್ರೇಚರ್, ಕನ್ನಡ ಸಂತರ ಪರಮಾರ್ಥವತ ತನ್ನ ಸ್ವರೂಪವನ್ನು ಪಡೆದದ್ದು ಧಾರವಾಡದ ಈ ಪವಿತ್ರ ಸ್ಥಳದಲ್ಲಿ. ಇಂದಿಲ್ಲಿ ಶ್ರೀ ಗುರುದೇವರ ಕುರಿತಾದ ಪುಸ್ತಕಗಳು ಹಾಗೂ ಪರಮಪೂಜ್ಯ ಶ್ರೀ ಗುರುದೇವರನ್ನು ಶ್ರದ್ಧಾಭಕ್ತಿಪೂರ್ವಕವಾಗಿ ನೆನಪಿಸಿಕೊಳ್ಳುವ ಗುರುದೇವರ ಸಂಸ್ಮರಣ ಕಾರ್ಯಕ್ರಮಕ್ಕೆ ಆಗಮಿಸಿದ ತಮ್ಮೆಲ್ಲರನ್ನು ಭಕ್ತಿಭಾವಪೂರ್ವಕವಾಗಿ ಸ್ವಾಗತಿಸ್ತಾ, ಮೊದಲನೇದಾಗಿ ನಮಗೆಲ್ಲ ಪರಮಪೂಜ್ಯರಾದ ಶ್ರೀ ನಿರ್ಭಯಾನಂದ ಸರಸ್ವತಿ ಮಹಾಸ್ವಾಮಿಗಳು, ಅಧ್ಯಕ್ಷರು ಶ್ರೀ ರಾಮಕೃಷ್ಣ ವಿವೇಕಾನಂದ ಆಶ್ರಮ, ಗದಗ, ವಿಜಯಪುರ. ಪರಮಪೂಜ್ಯರು ರಾಮಕೃಷ್ಣ ಮಿಷನ್ನಿನ ಶ್ರೀ ಪುರುಷೋತ್ತಮಾನಂದಜಿಯವರಿಂದ ಸನ್ಯಾಸ ದೀಕ್ಷೆಯನ್ನು ಪಡೆದ ನಂತರ ಜನಮಾನಸವನ್ನು ತಮ್ಮ ಮಾತು ಹಾಗೂ ಕೃತಿಗಳ ಮೂಲಕ ಗೆದ್ದವರು. ವೇದ ಹಾಗೂ ಸನಾತನ ಧರ್ಮದ ಜ್ಞಾನವನ್ನು ಪುನರುತ್ಥಾನ ಮಾಡುವಲ್ಲಿ, ಇದು ದೇಶದ ಹಾಗೂ ಸಮಾಜದ ಉದ್ಧಾರಕ್ಕೆ ಹೇಗೆ ಕಾರಣ ಎನ್ನುವುದನ್ನು ಜನರಿಗೆ ತಲುಪಿಸುವಲ್ಲಿ ಜಗತ್ತಿನಾದ್ಯಂತ ತಮ್ಮ ಬಹಳ ಪ್ರಭಾವಿಯಾದ ಮಾತು ಹಾಗೂ ಅವರ ಸಂವಹನದ ಮೂಲಕ ಜನರ ಮನವನ್ನು ಬಡಿದೆಬ್ಬಿಸಿದ ಮಹತ್ ಕಾರ್ಯ ಪರಮಪೂಜ್ಯರಿಂದ ನಡೀತಾ ಇದೆ. ಪಾಸಿಟಿವ್ ಮೈಂಡ್ಸೆಟ್, ವಿಶೇಷತಃ ಯುವಕರಲ್ಲಿ ಚಾರಿತ್ರ್ಯ ನಿರ್ಮಾಣ ಹಾಗೂ ವ್ಯಕ್ತಿತ್ವ ನಿರ್ಮಾಣದ ಅವರ ಮಹಾನ್ ಕಾರ್ಯ ಅವರು ಸಮಾಜಕ್ಕೆ ಕೊಡ್ತಾ ಇರುವಂಥ ಬಹಳ ದೊಡ್ಡ ಕೊಡುಗೆ. ಇಂದು ಅವರು ಯುವಕರ ಕಣ್ಮಣಿ. ರಾಮಕೃಷ್ಣ ರಿಸರ್ಚ್ ಅಕಾಡೆಮಿ ಎನ್ನುವ ಶಾಲೆಯ ಮೂಲಕ 500ಕ್ಕೂ ಹೆಚ್ಚು, ವರ್ಷಕ್ಕೆ 500ಕ್ಕೂ ಹೆಚ್ಚು ವಿದ್ಯಾರ್ಥಿಗಳನ್ನು ಅವರು ತಯಾರು ಮಾಡಿ ಜವಾಬ್ದಾರಿಯುತ ನಾಗರಿಕರಾಗಿ, ವ್ಯಕ್ತಿತ್ವ ನಿರ್ಮಾಣವನ್ನು ಹೊಂದಿದ ನಾಗರಿಕರಾಗಿ ಸಮಾಜಕ್ಕೆ ಅವರು ಕೊಡ್ತಾ ಇರುವುದು ಬಹಳ ಈ ಸಮಾಜದ ಭಾಗ್ಯ. ಅದು ಯೋಗ ಮತ್ತು ಆಧ್ಯಾತ್ಮ ವಿಜ್ಞಾನದಲ್ಲಿ ಸರಸ್ವತಿಯ ಸೇವೆಯಲ್ಲಿ ಆನಂದ, ನಿರ್ಭಯ ಮಾತು. ಇದು ನಿರ್ಭಯಾನಂದ ಸರಸ್ವತಿ ಮಹಾಸ್ವಾಮಿಗಳವರ ವ್ಯಕ್ತಿ ಸಂಪನ್ನತೆಯ ಒಂದು ಝಳಕು. ನಿಮ್ಮೆಲ್ಲರ ಪರವಾಗಿ ಅವರನ್ನು ಈ ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕವಾಗಿ ಸ್ವಾಗತಿಸ್ತೇನೆ. ಕಳೆದ 25 ವರ್ಷಕ್ಕೂ ಹೆಚ್ಚು ಸುದೀರ್ಘ ಶಿಕ್ಷಣ ಸೇವೆಯನ್ನು ನೀಡಿದವರು. ವಿದ್ಯಾರ್ಥಿಗಳಿಗೆ PhD ಮಾರ್ಗದರ್ಶನವನ್ನು ವಿವಿಧ ಬೋರ್ಡ್ ಆಫ್ ಸ್ಟಡೀಸ್ ಹಾಗೂ ಅಡ್ಮಿನಿಸ್ಟ್ರೇಟಿವ್ ಬೋರ್ಡ್ಗಳಲ್ಲಿ ಸದಸ್ಯರಾಗಿ ಸೇವೆಯನ್ನು ಸಲ್ಲಿಸ್ತಾ ರಾಷ್ಟ್ರೀಯ ಹಾಗೂ ಅಂತಾರಾಷ್ಟ್ರೀಯ ತತ್ವಚಿಂತನೆಗಳಲ್ಲಿ ಭಾಗವಹಿಸ್ತಾ ಹಲವಾರು ರಾಷ್ಟ್ರೀಯ ಹಾಗೂ ಅಂತಾರಾಷ್ಟ್ರೀಯ ನಿಯತಕಾಲಿಕೆಗಳಲ್ಲಿ
ಲೇಖನಗಳನ್ನು ಪ್ರಕಟಿಸ್ತಾ ಇರುವ ಡಾಕ್ಟರ್ ಗುಜರಾಲ್ರವರು ಇಂದು ನಮ್ಮ ಕರೆಗೆ ಹೋಗೊಟ್ಟು ಬಂದಿದ್ದಾರೆ. ಅವರೆಲ್ಲರನ್ನು ನಿಮ್ಮೆಲ್ಲರ ಪರವಾಗಿ, ಸಂಘಟಕರ ಪರವಾಗಿ ಸ್ವಾಗತಿಸ್ತೇನೆ. ಮಾರುತಿ ವಿ ಜಿರ್ಲಿ ಸರ್ ಅವರು ವೃತ್ತಿಯಲ್ಲಿ ವಕೀಲರು, ಸುಪ್ರೀಂ ಕೋರ್ಟ್ನಲ್ಲಿ ದಶಕಗಳ ಕಾಲ ಸೇವೆಯನ್ನು ಸಲ್ಲಿಸಿದವರು, ಮಹದಾಯಿ ಹಾಗೂ ಧಾರ್ಮಿಕ ದತ್ತಿ ವಿಷಯಕ್ಕೆ ಸಂಬಂಧಪಟ್ಟ ಹೈಪವರ್ ಕಮಿಟಿಯಲ್ಲಿ ಸದಸ್ಯರಾಗಿ ರಾಜ್ಯಕ್ಕೆ ತಮ್ಮ ಸೇವೆಯನ್ನು ಒದಗಿಸಿದರು. ಅದಕ್ಕಿಂತ ವಿಶೇಷವಾಗಿ ಪ್ರವೃತ್ತಿಯಲ್ಲಿ ಅವರು ಆಧ್ಯಾತ್ಮ ಚಿಂತಕರು, ಸಂಘಟಕರು, ಕೃಷಿಕರು. ತಮ್ಮ ಪೂಜ್ಯ ಗುರುಗಳಾದ ಡಾಕ್ಟರ್ NR ದೇಶಪಾಂಡೆಯವರ ಸಂಯೋಜನೆಯಂತೆ ACPR ಮುಂಚೂಣಿಯನ್ನು ಅವರು ಧರಿಸಿದಾಗ ಇವತ್ತು ಜಾಗತಿಕ ನಕ್ಷೆಯಲ್ಲಿ ACPR ತನ್ನನ್ನು ತಾನು ಗುರುತಿಸಿಕೊಂಡಿದ್ದರೆ ಜಿರ್ಲಿ ಸರ್ ಅವರ ಕಾರ್ಯಕ್ಷಮತೆ, ಅವರ ಸಂಯೋಜನೆಯು ಅದಕ್ಕೆ ಕಾರಣ. ಒಂದು ಸಂಸ್ಥೆ ನಡೆಯುವಾಗ ಅದು ಒಬ್ಬರಿಂದ ಆಗುವ ಕೆಲಸ ಅಲ್ಲ, ಇದೆಲ್ಲರಿಗೂ ಗೊತ್ತಿದ್ದ ವಿಷಯ. ಆದರೆ 24/7 ಒಬ್ಬ ಟಾಸ್ಕ್ ಮಾಸ್ಟರ್ ಹಿಂದೆ ಇಲ್ಲದೇ ಇದ್ದರೆ ಯಾವ ಕೆಲಸವೂ ಸಾಧ್ಯ ಆಗಲಾರದು. ಸುಮಾರು ಇತ್ತೀಚಿನ ವರ್ಷಗಳಲ್ಲಿ 64ಕ್ಕೂ ಹೆಚ್ಚು ಪುಸ್ತಕಗಳನ್ನು, ಉತ್ತಮ ಗ್ರಂಥಗಳನ್ನು ಬಿಡುಗಡೆ ಮಾಡುವಲ್ಲಿ, ಹಲವಾರು ರಾಷ್ಟ್ರೀಯ ರಾಜ್ಯ ಮಟ್ಟದ ಚಿಂತನ ಸಮಾವೇಶವನ್ನು ಆಯೋಜಿಸುವಲ್ಲಿ, ಜನಮಾನಸವನ್ನು ಮುಟ್ಟುವಲ್ಲಿ ACPR ಇವತ್ತು ತನ್ನದೇ ಆದ ಸ್ಥಾನವನ್ನು ಪಡೆದಿದ್ದರೆ ಅವರ ಈ ತನುಮನ ಧನದ ಶ್ರಮ ಅನ್ನುವುದನ್ನು ನಾವು ಗುರುತಿಸಬೇಕು. ಅವರ ಅಕಾಡೆಮಿ ಕಾರ್ಯದ ಜೊತೆಗೆ ಕೃಷಿಯಲ್ಲಿಯೂ ಅಲ್ಲಿಯ ಸ್ಥಳೀಯ ಕೃಷಿಕರನ್ನು ಸಂಘಟಿಸಿ ಅವರ ಜೀವನದಲ್ಲಿ ಪುನರುತ್ಥಾನಂತವ ಕೆಲಸವನ್ನು ಮಾಡ್ತಾರೆ. ಅವರನ್ನು ನಿಮ್ಮೆಲ್ಲರ ಪರವಾಗಿ, ಸಂಘಟಕರ ಪರವಾಗಿ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತೇನೆ. ಶ್ರೀ ಮಹೇಂದ್ರ ಕರ್ಸಾರ್ ಅವರು 1973ರಲ್ಲಿ ಅವರ ತಂದೆಯಿಂದ ಪ್ರಾರಂಭವಾದ ಶ್ರೀ ಗುರುಲಿಂಗ ಜಂಗಮ ಮಹಾರಾಜರ ಸಪ್ತಾಹ ಧಾರವಾಡದ ತತ್ವಾನ್ವೇಷಣೆ ಮಂದಿರದಲ್ಲಿ ನಡೆಸುತ್ತಾ ಬಂದಿದ್ದಾರೆ. ಇಂದಿಗೆ ಅದು 52 ವರ್ಷವನ್ನು ಪೂರೈಸಿದೆ. ವೃತ್ತಿಯಲ್ಲಿ ಅವರು ಸ್ವರ್ಣಕಾರ, ಅದರ ಪ್ರವೃತ್ತಿಯಲ್ಲಿ ಶ್ರೀ ಗುರುದೇವರ ನಿಷ್ಠಾವಂತ ಅನುಯಾಯಿಗಳು ಹಾಗೂ ಇಲ್ಲಿಯ ಎಲ್ಲ ಕಾರ್ಯಚಟುವಟಿಕೆಗಳಲ್ಲಿ ಅವರ ಮುಂದಾಳತ್ವ, ಸಕ್ರಿಯ ಭಾಗವಹಿಸುವಿಕೆ ಇಲ್ಲಿಯ ಚಟುವಟಿಕೆಗೆ ಬಲ ತಂದಿದೆ ಎಂಬುದನ್ನು ಇಲ್ಲಿ ಪ್ರಸ್ತಾಪಿಸ್ತಾ, ಇನ್ನು ಇಂದು ಬಿಡುಗಡೆ ಆಗ್ತಾ ಇರುವ ಪುಸ್ತಕಗಳ ಲೇಖಕರುಗಳು ಶರತ್ P. ಜೋಶಿಯವರು, ಪುಣೆಯವರು, ಗುರುದೇವರ ಅನುಯಾಯಿ ಸಾಧಕರು. ಅವರ ವೃತ್ತಿಯಲ್ಲಿ ಹಿಂದೂಸ್ತಾನ್ ಆಂಟಿಬಯೋಟಿಕ್ನಲ್ಲಿ ಉದ್ಯೋಗಿಯಾಗಿ ನಿವೃತ್ತರು. ಪ್ರವೃತ್ತಿಯಲ್ಲಿ ಆಧ್ಯಾತ್ಮ ಚಿಂತಕರು, ಲೇಖಕರು. ಗುರುದೇವರ ಸಾಹಿತ್ಯದ ಮೇಲಿನ ಅವರ ಲೇಖನಗಳು ಬಹಳ ಪ್ರಸಿದ್ಧ. ನಮ್ಮ ಪ್ರಕಟಣೆಯಾದ ಪಾತ್ವೇ ಟು ಗಾಡ್ ಅನ್ನುವ ತ್ರೈಮಾಸಿಕದ ಲೇಖಕರು ಕೂಡ ಅವರ ಈಸ್ಟ್ ಆ್ಯಂಡ್ ವೆಸ್ಟ್ ಕೆಲವು ದಿನಗಳ ಹಿಂದೆ ಬೆಳಗಾವಿಯಲ್ಲಿ ಲೋಕಾರ್ಪಣೆಗೊಂಡಿದ್ದು ಬಹಳ ಪ್ರಸಿದ್ಧವಾದ ಕೃತಿ. ಇಂದಿನ ಕೃತಿಯಲ್ಲಿ ಒಂದು ಕೃತಿ ಫ್ರೆಂಡ್ಶಿಪ್ ಮೇಲಿನ ಅವರ ಕೃತಿ. ಅವರನ್ನು ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾಗಿ ಸ್ವಾಗತಿಸ್ತೇನೆ. ಅವರು ಸಭೆಯಲ್ಲಿ ಉಪಸ್ಥಿತರಿದ್ದಾರೆ. ಇನ್ನೊಬ್ಬರು ಡಾಕ್ಟರ್ ಶಂಕರಲಾಲ್ ಸುತಾರ್, ಮೂಲತಃ ಬಾಟನಿಯಲ್ಲಿ ತಮ್ಮ PhD ಪಡೆದು ಅನಂತರ ತತ್ವಶಾಸ್ತ್ರದಲ್ಲೂ ತಮ್ಮ PhD ಪಡೆದು ಪ್ರಾಂಶುಪಾಲರಾಗಿ ತಮ್ಮ ವೃತ್ತಿ ಜೀವನವನ್ನು ಪೂರೈಸಿದ ಡಾಕ್ಟರ್ ಶಂಕರಲಾಲ್ ಸುತಾರ್ ಅವರು ಗುರುದೇವರ ಅತ್ಯಂತ ನಿಷ್ಠಾವಂತ ಅನುಯಾಯಿಗಳು. ಅವರ ಹೃತ್ಪೂರ್ವಕವಾಗಿ ಸ್ವಾಗತಿಸ್ತಾರೆ.
ज्योतिर्मत्यतिमिरापः ज्योतिरहं विरजाहि पाप्मा भूया सद्गुस्वाहा। अज्ञानतिमित्य ज्ञानाञ्जनशलाकया चक्षुरुन्मीलितं येन तस्मै श्रीगुरवे नमः। यो वेदादौ स्वरप्रोक्तो वेदान्ते च प्रतिष्ठितः तस्य प्रकृतिलीनस्य यः परः स महेश्वरः तस्य आशिखाया मध्ये परमात्मा व्यवस्थितः स ब्रह्म स शिवः स हरिः सेन्द्रः सोऽक्षरः स्वराट्। ಶ್ರೀ ಅಮೃತೇಶ್ ಕುಲಕರ್ಣಿ ಅವರಿಗೆ ಧನ್ಯವಾದಗಳು. ಶ್ರೀ ಮಾರುತಿ ಬಿ ಜಿರ್ಲಿ ಹಿರಿಯ ವಕೀಲರು ಹಾಗೂ ಗೌರವ ಕಾರ್ಯದರ್ಶಿಗಳು ಎಸಿಪಿಆರ್ ಬೆಳಗಾವಿ ಇವರಿಗೆ ಶ್ರೀ ಅತುಲ್ ಅವರಿಂದ ಪುಷ್ಪ ನಮನ ಹಾಗೂ ವಿಶ್ವನಾಥ್ ಶ್ರೀ ಮಹೇಂದ್ರಕರ್ ಧಾರವಾಡಿಯವರಿಗೆ ಶ್ರೀ ಡಾಕ್ಟರ್ ರಾಹುಲ್ ನವರೆ ಅವರಿಂದ ಪುಷ್ಪ ನಮನ. ಶ್ರೀ ಡಾಕ್ಟರ್ ರಾಹುಲ್ ನವಲೆ ಅವರಿಗೆ ವೇದಿಕೆ ಮೇಲೆ ಬರುವಂತೆ ವಿನಂತಿಸುತ್ತೇನೆ. ಶಂಕರ್ಲಾಲ್ ಸುತಾರ್ ಅವರು ರಾಜಸ್ಥಾನದಿಂದ ಬಂದಿದ್ದಾರೆ. ಅವರು ಗುರುದೇವರ ಆಲ್ರೆಡಿ ಅವರ ಶಿಷ್ಯರು. ಅವರಿಗೆ ಒಂದು ಜೋರಾದ ಚಪ್ಪಾಳೆಯನ್ನು ಸುಮಾರು ಪುಸ್ತಕಗಳನ್ನು ಬರೆದ ಹಿರಿಮೆ ಅವರಿಗೆ ಸಲ್ಲುತ್ತೆ. ಅವರು ಕೂಡ ಶರತ್ ಜೋಶಿ ಶರತ್ ಜೋಶಿ ಹ್ಯಾಸ್ ಕಮ್ ಫ್ರಮ್ ಪುಣೆ. ಹಿ ಹ್ಯಾಸ್ ರಿಟನ್ ಸೋ ಮೆನಿ ಬುಕ್ಸ್. ಎಲ್ಲರೂ ತುಂಬ ನಗ್ತಾ ಇದ್ದಾರೆ ಶರತ್ ಪವಾರ್ ಅಂತ ಹೇಳಿ. ಅವರ ಈಸ್ಟ್ ಆ್ಯಂಡ್ ವೆಸ್ಟ್ ಬುಕ್ ಸ್ವಾಮೀಜಿ, ಇಟ್ ಹ್ಯಾಸ್ ಎ ವೆರಿ ಫೇಮಸ್ ಬುಕ್. ಅದರ ಅಪ್ಪರ್ ಅವರು ಇವತ್ತು ಅವರ ಒಂದು ಪುಸ್ತಕ ಬಿಡುಗಡೆ ಆಗ್ತಾ ಇದೆ. ಅವರಿಗೆ ನಾನು ನಿಮ್ಮೆಲ್ಲರ ಪರವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ. ಜೋರಾಗಿ ಚಪ್ಪಾಳೆಯನ್ನು ಕಟ್ಟಬೇಕು. परम पूज्य श्री निर्भयानंद सरस्वती महाराज, चीफ गेस्ट प्रोफेसर गुजराल सर,
Honorable Secretary SCPR, Sri Jirali Sir, and Sri Mahindra Karji. It's a matter of great delight today that the Academy of Philosophy and Religion has released the book, A Symbiotic Friendship between Dr. R.D. Ranade and Dr. S. Radhakrishnan. This book is the selective compilation of articles, lectures, messages, and the correspondence transpired between Sri Gurudev Ranade, a mystic philosopher of the modern age, and Dr. S. Radhakrishnan, the former President of India and a renowned philosopher. These two stalwarts first met in 1925 on the occasion of the first session of Indian Philosophical Congress held in Calcutta. Since then, their friendship continued to flourish for a long span of time. Though a respect for each other forms a basis for their intimate friendship, it was something more than that, a common thing in between them, that is love for philosophy and love for God. Navare sarvasya kamaya sarvam priyam bhavati atmanastu kamaya sarvam priyam bhavati, says the Brihadaranyaka Upanishad. Now let us see what Gurudev Ranade says on this celebrated Upanishadic verse. Everything should be dear to us, not for its own sake, but only through God. Love for God thus becomes the highest binding force. God devotion is the only link of real love, not any carnal love, nor any physical love, nor even any intellectual love. It is the spiritual love, the love for God, which binds all people together. I am pleased to present here a brief introduction to the book. The book has two parts. Part 1 deals with a series of letters exchanged between Gurudev and Dr. Radhakrishnan. Part 2 contains three important themes. A thought-provoking message of Gurudev sent in 1941 on the occasion of the Silver Jubilee celebration of the Philosophical Association of Fergusson College, Pune. Then Dr. Radhakrishnan's spirited speech at Sangli on the occasion of the release of book Paramartha Sopan in 1954 and the inaugural address delivered at ACPR on the 8th December 1965. Besides, one chapter of this part is solely dedicated to some inspiring and interesting memories of these two luminaries, which I am sure the readers will definitely cherish. Now, naturally, a question arises in our mind as to why such a collection is necessary when all the contents of this book are already available in different books. There is one school of philosophy known as Gestalt. Gestalt looks upon the whole as more than the sum of its parts. Gurudev himself has mentioned in his books the importance of Gestalt philosophy. Gurudev's approach was holistic. Holism studies a thing by considering the entire, because a study of its part in isolation cannot give a complete picture. An attempt for a physiologist to understand one limb of the body in isolation will give only partial results. For a limb can be understood only by determining its structure and function in the entire organism. The limb does not carry functions that are necessary to maintain the health of the entire body. And why only the body? A physiologist as well as a physician is confronted not with the body alone, but with the body-mind complex, as is evidenced by psychosomatic functions and psychosomatic diseases, many of which are social in origin. So, both physiology and medicine will be on the proper lines only by taking a holistic approach. The Gestalt School of Psychology has always insisted on this aspect. The mind has a tendency to grasp a thing as a whole. It looks at a tree as a tree and not as a conglomeration of branches, leaves and flowers.
The field theory approach considers the complete and not parts. This abstraction, isolation, and atomism will lead only to a partial knowledge of a thing. On the other hand, the holistic approach, which treats a thing, a doctrine, or a principle as a member of a wider whole, is the correct way. Nowadays, all sciences are adopting this approach, and it may not be an exaggeration to say that this 21st century would be a century of holism. With this view in mind, it was thought to prepare this small compilation. I leave it to the discerning readers, spiritual aspirants, and students of philosophy to judge the merit of such a collection. These two towering figures have kept before us an ideal of true friendship. Gurudev used to say that friendship or principle is a true friendship. We should make such friends who are useful and beneficent for our spiritual life. Let us therefore try to make such friends who will enrich our spiritual life. Lastly, I am thankful to the Academy of Philosophy and Religion for publishing this book in its centenary year, thereby contributing to the preservation of the legacy of these two great minds. I would like to conclude by thanking everyone for patiently listening to my thoughts. Thank you. ಜೈ ಶ್ರೀ ಗುರುದೇವ್. ಇವತ್ತಿನ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿಕೊಂಡಂಥವರು ಬಹುತೇಕ ಕರ್ನಾಟಕದ ಎಲ್ಲ ಚಿಂತಕರ, ದಾರ್ಶನಿಕರ, ತತ್ವಜ್ಞಾನಿಗಳ ಜನಮಾನಸದಲ್ಲಿ ನೆಲೆಯೂರಿದಂಥವರು ಪರಮ ಪೂಜ್ಯ ಶ್ರೀ ನಿರ್ಭಯಾನಂದ ಸರಸ್ವತಿ ಮಹಾಸ್ವಾಮಿಗಳು. ಅವರು ಕೂಡ ಯಾವ ಕರ್ನಾಟಕ ಯೂನಿವರ್ಸಿಟಿ ಡಿಪಾರ್ಟ್ಮೆಂಟ್ ಆಫ್ ಫಿಲಾಸಫಿಯ ಹೆಡ್ ಆಗಿರುವಂಥ ಗುಲ್ಜಾರ್ ಸರ್ ಅವರೇ ಹಲವಾರು ವರ್ಷಗಳಿಂದ ಗುರುದೇವರ ಆನಡೆಯವರ ಸಂಸ್ಮರಣೆಯನ್ನ ಜೀವಂತವಾಗಿಡಲು ಈ ಭಾಗದಲ್ಲಿ ಹಗಲಿರುಳು ಶ್ರಮಿಸಿ ತತ್ವಾನ್ವೇಷಣೆಯ ಮಂದಿರದ ಪಕ್ಕದಲ್ಲಿ ಒಂದು ಧ್ಯಾನ ಮಂದಿರವನ್ನು ನಡೆಸ್ಕೊಂಡು ಬರ್ತಾ ಇರುವಂಥ ಮಹೇಂದ್ರಕರ್ ಸರ್ ಅವರೇ, ಮತ್ತೆ ಈ ಕಾರ್ಯಕ್ರಮದ ಭಾಗವಾಗಿ I told about Shankarlal Sutta, who has come from Rajasthan, presently staying in Ahmedabad along with his son. He is a great devotee of Gurudev Ranade and follower, who has written so many books on Gurudev Ranade. Shankarlal Sutta ಅವರೇ, ಈಗ ನಿಮ್ಮನ್ನು ಉದ್ದೇಶಿಸಿ ಮಾತನಾಡಿದಂಥ ಶರತ್ ಜೋಶಿ ಅವರೇ, ಅವರು ಒಬ್ಬ ಆಥರು, ಮತ್ತು ಇಲ್ಲಿ ಸೇರಿರುವಂಥ ಎಲ್ಲ ಗುರುದೇವ ರಾನಡೆಯವರ ನೇರ ಫಾಲೋವರ್ಸ್ ಆಗಿರ್ಬೋದು. ಈ ಕಾರ್ಯಕ್ರಮ ಅಕಾಡೆಮಿ ಅಂದರೆ ಏನು ಅನ್ನುವಂಥ ಉತ್ಸುಕತೆಯಿಂದಲೂ ಸುಮಾರು ಜನ ಬಂದಿದ್ದಾರೆ. ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ನಮಸ್ಕಾರಗಳನ್ನು ಸಲ್ಲಿಸ್ತಾ ನಾನು ಎರಡು ಮಾತುಗಳನ್ನು ಇಲ್ಲಿ ನಿಮ್ಮ ಮುಂದೆ ಇಡಲಿಕ್ಕೆ ಇಚ್ಛಪಡ್ತಾ ಇದ್ದೀನಿ. ಶತಮಾನೋತ್ಸವದ ಹೊಸ್ತಿಲಲ್ಲಿ ಕಳೆದ ಆಗಸ್ಟ್ 1ನೇ ತಾರೀಕು 24ರಿಂದ ಹಲವಾರು ಕಾರ್ಯಕ್ರಮಗಳನ್ನು, ರಾಜ್ಯ ಮಟ್ಟದ, ರಾಷ್ಟ್ರ ಮಟ್ಟದ ಕಾರ್ಯಕ್ರಮಗಳನ್ನು ಅಲಹಾಬಾದ್ ಹಿಡ್ಕೊಂಡು ದೇಶದ ಮೂಲೆ ಮೂಲೆಗಳಲ್ಲಿ ಈ ಒಂದು ಚಿಂತನೆಯನ್ನು ಕೊಡುವಂಥ ಪ್ರಯತ್ನವನ್ನು ನಾವು ಮಾಡ್ತಾ ಇದ್ದೀವಿ. ಅಕಾಡೆಮಿ ಆಫ್ ಕಂಪ್ಯಾರಿಟಿವ್ ಫಿಲಾಸಫಿ ಆ್ಯಂಡ್ ರಿಲಿಜನ್ is an institution not advocating any one religion or one philosophy. ಗುರುದೇವರ ಚಿಂತನೆ ಇಡೀ ವಿಶ್ವದ ಎಲ್ಲ ಧರ್ಮಗಳ, ಎಲ್ಲ ತತ್ವಜ್ಞಾನಗಳ ಒಂದು ತೌಲನಿಕ ಅಧ್ಯಯನ ಅದ ವೇದಿಕೆ ಇಡೀ ಜಗತ್ತಿನ ಎಲ್ಲ ದಾರ್ಶನಿಕರಿಗೆ, ತತ್ವಜ್ಞಾನಿಗಳಿಗೆ, ಧರ್ಮದರ್ಶಿಗಳಿಗೆ, ಧರ್ಮ ಪ್ರಚಾರಕರಿಗೆ ಸಿಗಬೇಕು. ಆ್ಯಂಡ್ ದ ಟ್ರೂ ಕ್ಯಾರೆಕ್ಟರ್ ಆಫ್ ಅಲ್ಟಿಮೇಟ್ ರಿಯಾಲಿಟಿ, ಗುರುದೇವರ ಚಿಂತನೆಯಲ್ಲಿ ದೇವರ ಕಲ್ಪನೆಯ ಬಗ್ಗೆ ಚಿಂತನೆಗಳಾಗಬೇಕು ಅನ್ನುವಂಥ ಚಿಂತನೆಯ ಹಿನ್ನೆಲೆಯಲ್ಲಿ ಈ ಸಂಸ್ಥೆಯನ್ನು ಒನ್ ವರ್ಲ್ಡ್, ಒನ್ ಗಾಡ್, ಒನ್ ಹ್ಯುಮ್ಯಾನಿಟಿ ಅನ್ನುವಂಥ ಚಿಂತನೆಯನ್ನು ಮುಂದಿಟ್ಕೊಂಡು ಪ್ರಾರಂಭವಾಗಿರುವಂಥ ಸಂಸ್ಥೆ ಇದು. ಇಟ್ ಇಸ್ ಆಲ್ಸೋ ನಾಟ್ ಅಡ್ವೊಕೇಟಿಂಗ್ ಎನಿ ಒನ್ ಸಂಪ್ರದಾಯ. ಸುಮಾರು ಜನ ನಮ್ಮಲ್ಲಿ ಕೇಳ್ತಾರೆ, ಈಸ್ ಇಟ್ ಎಕ್ಸ್ಕ್ಲೂಸಿವ್ಲಿ ಡಿವೋಟೆಡ್ ಟು ದ ಪಬ್ಲಿಕೇಶನ್ ಆ್ಯಂಡ್ ಪ್ರಚಾರ ಆಫ್ ಗುರುದೇವ್ಸ್ ವರ್ಕ್ಸ್ ಅಂತ.
ನಾನು ಹೇಳಿದೆ, ಗುರುದೇವ್ ರಾನಡೆ ನೆವರ್ ಇಂಟೆಂಡೆಡ್ ಟು ಸ್ಟಾರ್ಟ್ ದಿಸ್ ಇನ್ಸ್ಟಿಟ್ಯೂಷನ್ ಟು ಮೇಕ್ ಅಡ್ವರ್ಟೈಸ್ಮೆಂಟ್ ಆಫ್ ಹಿಸ್ ಓನ್ ಫಿಲಾಸಫಿ. ಇಡೀ ಜಗತ್ತಿನಲ್ಲಿರುವಂಥ ಎಲ್ಲ ಚಿಂತಕರ, ದಾರ್ಶನಿಕರ, ತತ್ವಜ್ಞಾನಿಗಳ, ಧರ್ಮ ಪ್ರಚಾರಕರ ಚಿಂತನೆಗಳನ್ನು ಒಳಗೊಂಡಿರುವಂಥ ಈ ವೇದಿಕೆ ಆಗಿರುತ್ತೆ ಅನ್ನುವಂಥ ಮಾತನ್ನ ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ. 1924ರಲ್ಲಿ ಪುಣೆಯಲ್ಲಿ ಪ್ರಾರಂಭವಾದಂಥ ಸಂಸ್ಥೆ 1952ರಲ್ಲಿ ಬೆಳಗಾವಿಗೆ ಸ್ಥಳಾಂತರವನ್ನು ಮಾಡಿದರು. ತದನಂತರದಲ್ಲಿ B.D. ಜತ್ತಿ ಅವರು, ದೆನ್ ಫೈನಾನ್ಸ್ ಮಿನಿಸ್ಟರ್ ಆಫ್ ಕರ್ನಾಟಕ ಇನ್ 1964, the headquarter building of Academy of Belagavi, the cornerstone was laid, and on 15/12/1965, Dr. S. Radhakrishnan, then President of India, the King philosopher, voluntarily came to Belgaum to inaugurate the headquarter building of the institution. ತದನಂತರದಲ್ಲಿ ರಾಷ್ಟ್ರ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ತತ್ವಜ್ಞಾನದ ಅಧಿವೇಶನಗಳನ್ನು ನಡೆಸೋದು ಮುಖಾಂತರ ಸಂಸ್ಥೆ ತನ್ನ ಚಿಂತನೆಯನ್ನ ಸಮಾಜದ ಮುಂದೆ ಇಡ್ತಾ ಇದೆ. ಅದೇ ಪ್ರಕಾರ ಕರ್ನಾಟಕ ಯೂನಿವರ್ಸಿಟಿಯ ಬಗ್ಗೆಯೂ ಒಂದು ಚಿಂತನೆ ಇದೆ ಗುರುದೇವ್ ರಾನಡೆಯವರು. ಬಹುತೇಕ 1950ರಿಂದ 56ರವರೆಗೆ ಈ ಮಧ್ಯದಲ್ಲಿ ಗುರುದೇವ್ ರಾನಡೆಯವರು, ಬಹುತೇಕ ಇಲ್ಲಿ ಡಾಕ್ಟರ್ ಆನಂದ್ ಸ್ವಾಮಿ ಅವರಿದ್ದಾರೆ, ಗುಲ್ಜಾರ್ ಅವರಿದ್ದಾರೆ, ಸುಮಾರು ಹಿರಿಯರಿದ್ದಾರೆ. 1949ರಲ್ಲಿ KUD was registered with Bombay province, and in 1950 ಈ ಸಂಸ್ಥೆ ಕರ್ನಾಟಕ ಯೂನಿವರ್ಸಿಟಿ ಪ್ರಾರಂಭವಾಯಿತು. ಆದರೆ ಗುರುದೇವ್ ರಾನಡೆ ಅವರು 1921ರಲ್ಲಿ ಕರ್ನಾಟಕ ಕಾಲೇಜಿಗೆ ಬಂದು ಎವಲ್ಯೂಷನ್ ಆಫ್ ಇಂಡಿಯನ್ ಥಾಟ್ ಇದರ ಮೇಲೆ 1921ರಲ್ಲಿ ಆನಂದ್ ಸ್ವಾಮಿ ಅವರೇ ನಿಮ್ಮ ಕಾಲೇಜಲ್ಲಿ ಒಂದು ಉಪನ್ಯಾಸವನ್ನು ಕೊಟ್ಟಿದ್ರು ಕರ್ನಾಟಕ ಕಾಲೇಜಲ್ಲಿ. ಆವಾಗ 1921ರಲ್ಲಿ ಒಂದು ಭವಿಷ್ಯವಾಣಿಯನ್ನು ಮಾಡಿದರು ಅವರು. ಬಹುತೇಕ ಧಾರವಾಡ ಬರುವಂತಹ ವರ್ಷಗಳಲ್ಲಿ ಒಂದು ದೊಡ್ಡ ಯೂನಿವರ್ಸಿಟಿ, ವಿಶ್ವವಿದ್ಯಾಲಯ ಇಲ್ಲಿ ಪ್ರಾರಂಭವಾಗುತ್ತೆ ಅನ್ನುವಂಥ ವಿಚಾರವನ್ನು ಹೇಳಿದ್ರು. ಅದೇ ಪ್ರಕಾರ 1949ರಲ್ಲಿ KUD ಬಾಂಬೆ ಪ್ರೊವಿನ್ಸ್ದಲ್ಲಿ ರಿಜಿಸ್ಟರ್ ಆಗಿ 50ರಲ್ಲಿ ಪ್ರಾರಂಭವಾಯಿತು. ತದನಂತರದಲ್ಲಿ ಮೊದಲನೆಯದಾಗಿ DC ಪಾವಟೆ ಅವರು, ಆಗಿನ ಕಾಲದಲ್ಲಿ KUDಯ ಒಂದು ಜೀವಾತ್ಮ ಅವರು ಗುರುದೇವ್ ರಾನಡೆ ಅವರನ್ನ ಇನ್ವೈಟ್ ಮಾಡಿದ್ರು. ಕರ್ನಾಟಕ ಸಂತರ ಬಗ್ಗೆ ನೀವು ಮಾತನಾಡಬೇಕು ಅಂದಾಗ ಸುಮಾರು ಉಪನ್ಯಾಸಗಳನ್ನು ಗುರುದೇವ್ ರಾನಡೆ ಅವರು ಬೆಳಗಾವಿಯಲ್ಲಿ ಲಿಂಗರಾಜ್ ಕಾಲೇಜಿನಲ್ಲಿ ಕೊಟ್ಟರು, ಇಲ್ಲಿ ಧಾರವಾಡದಲ್ಲಿ ಕೊಟ್ಟರು. 1950ರಿಂದ 56ರ ಮಧ್ಯದಲ್ಲಿ ಈ ಉಪನ್ಯಾಸಗಳನ್ನು ಕೊಟ್ಟ ನಂತರ ಭಾರತೀಯ ವಿದ್ಯಾಭವನ್ ಪುಣೆ ಅವರು ಮತ್ತು ಕರ್ನಾಟಕ ಕಾಲೇಜು DC ಪಾವಟೆ ಅವರ ನೇತೃತ್ವದಲ್ಲಿ KUD ಪಬ್ಲಿಷ್ಡ್ ದ ಫಸ್ಟ್ ಬುಕ್ ಆಫ್ ಗುರುದೇವ್ ರಾನಡೆ, ಕರ್ನಾಟಕ ಸಂತರ ಬಗ್ಗೆ, ದ ಪಾತ್ವೇ ಟು ಗಾಡ್ ಇನ್ ಕನ್ನಡ ಲಿಟರೇಚರ್ ಪುಸ್ತಕ ಹೊರಗೆ ಬಂದಿರುವಂಥದ್ದು ಇತಿಹಾಸದ ಒಂದು ಭಾಗ. ಬಹುತೇಕ ಕರ್ನಾಟಕ ಎಲ್ಲ ಸಂತರನ್ನು, ಯಾವುದೇ ಒಂದು ಜಾತಿ ಮತಕ್ಕೆ ಸೀಮಿತವಾಗದೆ ಕರ್ನಾಟಕದಲ್ಲಿ ಇದ್ದಂಥ ಎಲ್ಲ ಅನುಭಾವಿ ಸಂತರನ್ನ ಆ ಪುಸ್ತಕದಲ್ಲಿ ಪರಿಚಯ ಮಾಡುವಂಥದ್ದನ್ನ, ಅವರ ವಿದ್ವತ್ತನ್ನ ದೇಶ ಮತ್ತು ವಿದೇಶದ ತತ್ವಜ್ಞಾನಿಗಳ ಕೂಡ, ಅನುಭಾವಿಗಳ ಕೂಡ, ಸಂತರ ಕೂಡ ಒಂದು ತೌಲನಿಕ ಅಧ್ಯಯನವನ್ನು ಮಾಡಿದಂಥ ಗರಿಮೆ, ಹಿರಿಮೆ ಇಲ್ಲಿಯವರೆಗೂ ಇತಿಹಾಸದಲ್ಲಿದ್ದರೆ ಅದು ಗುರುದೇವ್ ರಾನಡೆ ಅವರು ಬರೆದಿರುವಂಥ ಪುಸ್ತಕ ಅನ್ನುವಂಥ ಮಾತನ್ನ ನಾನು ಇಲ್ಲಿ ಹೇಳಲಿಕ್ಕೆ ಇಚ್ಛಪಡ್ತಾ ಇದ್ದೇನೆ. ಮತ್ತೊಂದು ವಿಚಾರ ಇಲ್ಲಿ ಹೇಳಲೇಬೇಕು ನಾನು. ವಿಶೇಷವಾಗಿ ಗುರುದೇವ್ ರಾನಡೆ ಅವರು ಇಡೀ ಜೀವನದಲ್ಲಿ ಬರೆದಿರುವಂಥದ್ದು ಸುಮಾರು 28 ಪುಸ್ತಕಗಳು. ಆ ಎಲ್ಲ ಪುಸ್ತಕಗಳನ್ನು ಬೇರೆ ಬೇರೆ ಕಾಲದಲ್ಲಿ ಬೇರೆ ಬೇರೆ ಸಂಸ್ಥೆಯವರು, ಬೇರೆ ಬೇರೆ ಯೂನಿವರ್ಸಿಟಿಯವರು ಬೇರೆ ಬೇರೆ ಸಂದರ್ಭಗಳಲ್ಲಿ ಪಬ್ಲಿಷ್ ಮಾಡಿದ್ದುಂಟು. ಅವು ಯಾವ ಕಾಪಿಗಳು ಸರಿಯಾಗಿ ನಮಗೆ ಅವೈಲೇಬಲ್ ಇರಲಿಲ್ಲ. ಅವುಗಳನ್ನು ಈ ಶತಮಾನೋತ್ಸವದ ಕಾಲದಲ್ಲಿ ದ ಕಂಪ್ಲೀಟ್ ವರ್ಕ್ಸ್ ಆಫ್ ಗುರುದೇವ್ ಡಾಕ್ಟರ್ R.D. ರಾನಡೆ ಅಂತ ಬರುವಂತ ಆಗಸ್ಟ್ದಲ್ಲಿ ನಾವು ರಿಲೀಸ್ ಮಾಡುವಂತ ಒಂದು ಮಹತ್ ಕಾರ್ಯವನ್ನ ನಾವು ತೆಗೆದುಕೊಂಡಿದ್ದೀವಿ. ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ದ ಬಿಗ್ಗೆಸ್ಟ್ ವರ್ಕ್ ಥ್ರೂ ವಿಚ್ ಗುರುದೇವ್ ಗಾಟ್ ಹೀಸ್ ರಿಕಗ್ನಿಷನ್ ಥ್ರೂ ಎಂಟೈರ್ ಕಂಟ್ರಿ ಅಂಡ್ ಔಟ್ಸೈಡ್ ಕಂಟ್ರಿ, ಇವನ್ ಇನ್ ಯುರೋಪಿಯನ್ ಥಾಟ್ ಅಂಡ್ ಯುರೋಪಿಯನ್ ಫಿಲಾಸಫರ್ಸ್ದಲ್ಲಿ ಕನ್ಸ್ಟ್ರಕ್ಟಿವ್ ಸರ್ವೆ ಆಫ್ ಉಪನಿಷದಿಕ್ ಫಿಲಾಸಫಿ, ಅದನ್ನ ಆ ಕಾಲದಲ್ಲಿ 1926-27ರಲ್ಲಿ ಅದನ್ನು ಪಬ್ಲಿಷ್ ಮಾಡಿದ್ರು. ಅದರ ಮುಖಾಂತರ ಇಡೀ ಜಗತ್ತಿಗೆ ಅವರ ಪರಿಚಯ ಆಯಿತು. 1928ರಲ್ಲಿ ನಾನು ನಿಮ್ಮ ಗಮನಕ್ಕೆ ತರಲಿಕ್ಕೆ ಇಚ್ಛಪಡ್ತಾ ಇದ್ದೇನೆ. ಯಾವ ಜ್ಞಾನ ರತ್ನ ಧಾರವಾಡ ಅಂತ ಹೇಳಿದ್ರೆ ದ.ರಾ. ಬೇಂದ್ರೆಯವರು, ದ.ರಾ. ಬೇಂದ್ರೆಯವರು ಅಂತ ಹೇಳಿದ್ರೆ ಧಾರವಾಡ ಅಂತ ನಾವೇನು ಹೇಳ್ತೀವಿ, ಅವರು ದ.ರಾ. ಬೇಂದ್ರೆಯವರು ಮತ್ತೆ ನಮ್ಮ ರಂಗನಾಥ್
ಆಗಿನ ಯೂನಿಯನ್ ಮಿನಿಸ್ಟರು ಮತ್ತೆ ಜೋಶಿ ಅವರು ಅಂತ 3 ಜನ ಕೂಡಿ ಆ ಪುಸ್ತಕವನ್ನು 1928ರಲ್ಲಿ ಕನ್ಸ್ಟ್ರಕ್ಟಿವ್ ಸರ್ವೆ, ಅದು ಉಪನಿಷತ್ತುಗಳ ರಹಸ್ಯ ಅನ್ನುವಂಥ ಕನ್ನಡದ ಪುಸ್ತಕವನ್ನ ಗುರುದೇವರು ಆನಡೆ ಅವರೇ ಅದನ್ನ ನೋಡಿ ಅನುಮತಿಯನ್ನು ಕೊಟ್ಟಿದ್ರು. ಆವಾಗ ಅದು 1928ರಲ್ಲಿ ಅದು ಕರ್ನಾಟಕದಲ್ಲಿ ಪಬ್ಲಿಷ್ ಆಗಿತ್ತು. ಬಹುತೇಕ ಗುರುದೇವರು ಆನಡೆ ಅವರು ಆವಾಗ ಒಂದು ಮಾತನ್ನು ಹೇಳಿದ್ರು, ನಾನು ಮೂಲ ಉಪನಿಷತ್ತುಗಳ ಬಗ್ಗೆ ಇಂಗ್ಲಿಷ್ನಲ್ಲಿ ಬರೆದೆ, ಆದರೆ ಈ ಕನ್ನಡ ಅನುವಾದ ಏನು ಮಾಡಿದಾರಲ್ಲ ಇದು ನನ್ನ ಮೂಲ ಪುಸ್ತಕದಕ್ಕಿಂತ ಬಹಳ ಉತ್ತಮವಾಗಿದೆ ಅನ್ನುವಂಥ ಮಾತನ್ನ ಅವರು ಅವಾಗ ಆಡಿರುವಂಥದ್ದು ಇತಿಹಾಸದ ಒಂದು ಭಾಗ ಅನ್ನುವಂಥ ಮಾತನ್ನ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಇಚ್ಛಪಡ್ತಾ ಇದ್ದೇನೆ. ವಿಶೇಷವಾಗಿ ಧಾರವಾಡಕ್ಕೆ ಬಂದಾಗ ಅವರು ನಮ್ಮ ವಿ.ಜಿ. ಜಮಖಂಡಿ ಅವರ ಮೊಮ್ಮಗ ಗುರುರಾಜ್ ಜಮಖಂಡಿ ಇಲ್ಲಿ ಬಂದಿದ್ದಾರೆ. ಗುರುದೇವರ ಆನಡೆ ಅವರು ಅವರ ಮನೆಯಲ್ಲಿನೇ ಇರ್ತಾ ಇದ್ರು. ಅವರಲ್ಲೇ ಅವರ ಒಂದು ಚಿಂತನೆ ಸಾಧನೆ ನಡೀತಾ ಇತ್ತು. ಅದರ ಕೂಡ ಮಹೇಂದ್ರಕರ್ ಅವರ ಮನೆಗೆ ಭೇಟಿ ಕೊಟ್ಟಿರುವಂಥದ್ದು, ಮತ್ತೆ ಡಿ.ಸಿ. ಪಾವಟಿ ಅವರ ಒಂದು ಚಿಂತನೆಯಲ್ಲಿರುವಂಥದ್ದು, ಮತ್ತೆ ಆರ್.ಎ. ಜಾಗೀರ್ದಾರ್ ಅವರು ವಿಶೇಷವಾಗಿ ವೈಸ್ ಚಾನ್ಸಲರ್ ಕರ್ನಾಟಕ ಯೂನಿವರ್ಸಿಟಿ ಅವರು ಬಹಳ ಅದ್ಭುತವಾದಂಥ ಚಿಂತನೆಯನ್ನು ಗುರುದೇವರ ಆನಡೆ ಅವರ ಬಗ್ಗೆ ವ್ಯಕ್ತ ಮಾಡಿರುವಂಥದ್ದು ಇತಿಹಾಸದ ಒಂದು ಭಾಗ. ಬಹುತೇಕ ಭಾರತ ದೇಶದಲ್ಲಿ ತತ್ವಜ್ಞಾನ ಅಂತ ಹೇಳಿದ್ರೆ ಅದು ಡಾಕ್ಟರ್ ಎಸ್ ರಾಧಾಕೃಷ್ಣನ್ ಮತ್ತೆ ಅರವಿಂದ್ ಮಹರ್ಷಿಗಳ ಒಂದು ಚಿಂತನೆ ಬರುತ್ತೆ. ಆದರೆ ಅರವಿಂದ್ ಮಹರ್ಷಿಗಳು ಮತ್ತೆ ಡಾಕ್ಟರ್ ರಾಧಾಕೃಷ್ಣನ್ ಅವರು, ಡಾಕ್ಟರ್ ರಾಜೇಂದ್ರ ಪ್ರಸಾದ್ ಅವರ ವೈಯಕ್ತಿಕ ಚಿಂತನೆಗಳನ್ನ ಗುರುದೇವರ ಆನಡೆ ಅವರ ಬಗ್ಗೆ ಓದಿದ್ರೆ ಅವರು ಒಂದನ್ನ ಎಲ್ಲರೂ ಕೂಡಿ ಹೇಳಿದ್ದಾರೆ, ನಾವು ವಿ ಹ್ಯಾವ್ ಸ್ಟಡೀಡ್ ಫಿಲಾಸಫಿ ಬಟ್ ಗುರುದೇವರ ಆನಡೆ ಲಿವ್ಡ್ ಫಿಲಾಸಫಿ ಅನ್ನುವಂಥ ಮಾತನ್ನ ಅವರು ಹೇಳಿರುವಂಥದ್ದು ಇತಿಹಾಸದ ಒಂದು ಭಾಗ. ಆದ್ದರಿಂದ ಈ ಸಂಸ್ಥೆ ವಿಶೇಷವಾಗಿ ತನ್ನದೇ ಆಗಿರುವಂಥ ಒಂದು ಅದ್ಭುತವಾದಂಥ ಗ್ರಂಥಾಲಯ. ಮತ್ತೆ ಗುರುದೇವರ ಆನಡೆ ಆಲ್ವೇಸ್ ಯೂಸ್ ಟು ಸೇ ಒನ್ ಥಿಂಗ್ ಸ್ವಾಮೀಜಿ, that instead of building big mansions, big buildings, please only try to concentrate on publishing best books. ಒಳ್ಳೆಯ ಗ್ರಂಥಗಳನ್ನು ಪಬ್ಲಿಷ್ ಮಾಡುವಂಥದ್ದು ತುಂಬ ಮಹತ್ವ ಇದೆ ಅನ್ನುವಂಥ ಮಾತನ್ನ ಪದೇ ಪದೇ ಅವರು ಹೇಳ್ತಾ ಇದ್ರು. ಆದ್ದರಿಂದ ನಮ್ಮ ಅಕಾಡೆಮಿ ಪ್ರತಿ ವರ್ಷ ಹಲವಾರು ಗ್ರಂಥಗಳನ್ನು, ಅವು ಯೋಗ್ಯವಾದಂಥ ಗ್ರಂಥಗಳು ಯಾವುದೇ ತತ್ವಜ್ಞಾನಿಗಳ ಮೇಲೆ ಆಗಿರಲಿ ಅಥವಾ ದರ್ಶನಗಳ ಮೇಲೆ ಆಗಿರಲಿ, ಧರ್ಮಗಳ ಚಿಂತನೆ ಆಗಿರಲಿ, ಆ ಪುಸ್ತಕಗಳನ್ನು ಪ್ರಕಟಣೆ ಮಾಡುವಂಥ ಒಂದು ಕೆಲಸವನ್ನ ಈ ಸಂಸ್ಥೆ ಮಾಡ್ತಾ ಇದೆ. ಗುರುದೇವರ ಆನಡೆ ಹ್ಯಾಸ್ ಪ್ರಿಸರ್ವ್ಡ್ ಹಿಸ್ ಸ್ಪಿರಿಚುವಲ್ ರಿಲಿಕ್ಸ್ ಇನ್ ದಿಸ್ ಪರ್ಟಿಕ್ಯುಲರ್ ಇನ್ಸ್ಟಿಟ್ಯೂಷನ್. ಆದ್ದರಿಂದ ಇಡೀ ವಿಶ್ವದಲ್ಲಿ ಎಲ್ಲ ಯೂನಿವರ್ಸಿಟಿಗಳಲ್ಲಿಯೂ ಸಹ ಗುರುದೇವರ ಆನಡೆ ಅವರ ಚಿಂತನೆಗಳನ್ನು ಹೊರಹೊಮ್ಮುವಂಥದ್ದು. ಇವನ್ ಅಮೇರಿಕನ್ ಯೂನಿವರ್ಸಿಟಿ ಹ್ಯಾಸ್ ಕಮ್ ಫಾರ್ವರ್ಡ್ ಟು ಪಬ್ಲಿಷ್ ಸೋ ಮೆನಿ ಬುಕ್ಸ್ ಆಫ್ ಗುರುದೇವ್ ಡಾಕ್ಟರ್ ಆರ್.ಡಿ. ಆನಡೆ. ಕೆನಡಾದಲ್ಲಿ ಸುಮಾರು ಪುಸ್ತಕಗಳು ಗುರುದೇವರ ಆನಡೆ ಅವರು ಬರೆದಿರುವಂಥ ಪುಸ್ತಕಗಳು ತರ್ಜುಮೆ ಆಗಿರುವಂಥದ್ದು. ಅದೇ ಸಂದರ್ಭದಲ್ಲಿ ನಾವು ಈ ಸಲ ಇಡೀ ಎಲ್ಲ ಪುಸ್ತಕಗಳು 3 ಕೆಟಗರಿ ಮಾಡಿದ್ದೀವಿ ಸ್ವಾಮೀಜಿ. ನಾವು ಬುಕ್ಸ್ ರಿಟನ್ ಬೈ ಗುರುದೇವರ ಆನಡೆ ಇಸ್ ಒನ್ ಕೆಟಗರಿ, ಬುಕ್ಸ್ ರಿಟನ್ ಆನ್ ಗುರುದೇವರ ಆನಡೆ ಅನ್ನುವಂಥದ್ದು ಒಂದು, ಮತ್ತೆ ಬುಕ್ಸ್ ಪಬ್ಲಿಷ್ಡ್ ಬೈ ಅಕಾಡೆಮಿ ಅನ್ನುವಂಥದ್ದು 3 ಗ್ರೂಪ್ಗಳನ್ನು ಮಾಡಿ ಅವು ಎಲ್ಲ ಪುಸ್ತಕಗಳನ್ನು ಡಿಜಿಟಲೈಸ್ ಮಾಡಿ ಫ್ರೀ ನಾಲೆಜ್ ಸಿಸ್ಟಮ್ದಲ್ಲಿ ಅಳವಡಿಸಿದ್ದೀವಿ. ಯಾವುದೇ ತತ್ವಜ್ಞಾನದ ವಿದ್ಯಾರ್ಥಿ ಆಗಿರ್ಬೋದು, ದರ್ಶನದ ವಿದ್ಯಾರ್ಥಿ ಆಗಿರ್ಬೋದು, ಯಾವುದೇ ದೇಶದ ವಿದ್ಯಾರ್ಥಿ ಆಗಿರ್ಬೋದು, ಯಾವುದೇ ಧರ್ಮದ ವಿದ್ಯಾರ್ಥಿ ಆಗಿರ್ಬೋದು, ಯಾವುದೇ ದೇಶದಲ್ಲಿ ಕುಂತು ಫ್ರೀ ನಾಲೆಜ್ ಸಿಸ್ಟಮ್ದಲ್ಲಿ ಈ ಚಿಂತನೆಗಳನ್ನು ಫ್ರೀಯಾಗಿ ಓದಲಿಕ್ಕೆ ಅನುವು ಮಾಡಿಕೊಡುವಂಥ ಒಂದು ದೊಡ್ಡ ಪ್ರಕ್ರಿಯೆಯನ್ನ ನಮ್ಮ ಹಲವಾರು ಗುರುದೇವರ ಆನಡೆಯವರ ಶಿಷ್ಯರ ಸಹಾಯದಿಂದ ಈ ಕಾರ್ಯಕ್ರಮವನ್ನ ನಾವು ಹಮ್ಮಿಕೊಂಡಿದ್ದೀವಿ. ಅಂಥದ್ರಲ್ಲಿ ಸ್ವಾಮೀಜಿಯವರನ್ನ ನಾವು ಖುದ್ದಾಗಿ ಹೋಗದೆ ಫೋನಿನಲ್ಲಿ ಸಂಪರ್ಕ ಮಾಡಿದಾಗ ಅವರು ಬರಬೇಕು ನಮ್ಮ ಸಂಸ್ಥೆಗೆ ಅಂತಿತ್ತು. ಆದ್ದರಿಂದ ಅವರು ಬೆಳಗಾವಿ ಸಂಸ್ಥೆಗೆ ಬರದೆ ನಮ್ಮ ಧಾರವಾಡ ಕಾರ್ಯಕ್ರಮಕ್ಕೆ ಬಂದಿರುವಂಥದ್ದು ಬಹಳ ದೊಡ್ಡ ಶಕ್ತಿಯನ್ನ ನಮಗೆ ತುಂಬಿದೆ ಅನ್ನುವಂಥ ಮಾತನ್ನ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಇಚ್ಛಪಡ್ತಾ ಇದ್ದೇನೆ. ಮೊನ್ನೆ ವಿಜಯವಾಣಿಯಲ್ಲಿ ನಿರ್ಭಯಾನಂದ ಸ್ವಾಮೀಜಿ ಅವರು ಬರೆದಿರುವಂಥ ಪುರುಷೋತ್ತಮಾನಂದಜಿ ಅವರ ಬಗ್ಗೆ ಒಂದು ಅದ್ಭುತವಾದಂಥ ಲೇಖನ, ನಾನು ಅವರ ಎಲ್ಲ ಲೇಖನಗಳು ಓದ್ತೀನಿ ಸ್ವಾಮೀಜಿ. ಐ ಥಿಂಕ್ ಐ ಮೆಟ್ ಯು ಅರೌಂಡ್ 25 years ಬ್ಯಾಕ್ ವೆನ್ ಯು ಕೇಮ್ ಟು ಅವರ್ ಅಕಾಡೆಮಿ ಅಲಾಂಗ್ ವಿತ್ ಪುರುಷೋತ್ತಮಾನಂದಜಿ. ಪುರುಷೋತ್ತಮಾನಂದರು ಪುರುಷೋತ್ತಮರು ಅನ್ನುವಂಥ ಅದ್ಭುತವಾದಂಥ ಒಂದು ಚಿಂತನೆಯನ್ನು ಮೊನ್ನೆ ವಿಜಯವಾಣಿಯಲ್ಲಿ
ಇಡೀ ಕರ್ನಾಟಕದ ಜನತೆ ಓದಿ ಆನಂದ ಪಟ್ಟಿದ್ದಾರೆ. ಮತ್ತೇನಾಗಿದೆ ಅಂತ ಹೇಳಿದ್ರೆ, ನಿರ್ಭಯವಾಗಿ ಚಿಂತನೆಗಳನ್ನ ಮುಂದಿಡಲಿಕ್ಕೆ ಜನ, ತತ್ವಜ್ಞಾನಿಗಳು, ದಾರ್ಶನಿಕರು, ಧರ್ಮಗುರುಗಳು ಅವರವರ ಚಿಂತನೆಗಳನ್ನ ರಾಜಕೀಯ ಹೇತುಗಳನ್ನು ಇಟ್ಕೊಂಡು ಎಕ್ಸ್ಪ್ರೆಸ್ ಮಾಡಲಿಕ್ಕೆ ಹಿಂಸರಿತಾರೆ. ಆದರೆ ನಮ್ಮ ಸ್ವಾಮೀಜಿಯವರು, ನಮ್ಮ ವೇದಿಕೆಯನ್ನು ಇವತ್ತು ಅಲಂಕರಿಸಿರುವಂತಹ ಸ್ವಾಮೀಜಿಗಳು, ಅವರ ಹೆಸರೇ ನಿರ್ಭಯ ಆನಂದ್ಜಿ, ಯಾವುದೇ ನಿರ್ಭಯದಿಂದ ಎಲ್ಲ ಚಿಂತನೆಗಳನ್ನು ಯಥಾವತ್ತಾಗಿ ಇಡುವಂಥದ್ದು ಮತ್ತೆ ಯುವಕರಿಗೆ ಮಾರ್ಗದರ್ಶನವನ್ನು ಮಾಡ್ತಾ ಇರುವಂಥದ್ದು ನಮಗೆ ತುಂಬಾ ದೊಡ್ಡ ಶಕ್ತಿಯನ್ನು ತುಂಬಿದೆ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ, ಈ ಕಾರ್ಯಕ್ರಮ ಆಯೋಜನೆಯಲ್ಲಿ ನಮ್ಮ ಗೋವಿಂದ್ ಗದ್ರಿ ಅವರು, ಯುವಕರಾಗಿರುವಂಥ ರಾಹುಲ್ ತಬೀಬ್ ಅವರು, ಮತ್ತೆ ನಮ್ಮ ನವಲೆ ಅವರು, ಅತುಲ್ ನವಲೆ ಅವರು, ಮತ್ತೆ ನಮ್ಮ ವಿಠಲ್ ಅವರು, ಸುಮಾರು ಅವರು ಮಣಿಯವರು, ಎಲ್ಲರೂ ನಮಗೆ ಬಹಳ ಸಹಾಯವನ್ನು ಮಾಡಿದ್ದಾರೆ. ನಾನು ಅವರಿಗೆ ನಮ್ಮ ಸಂಸ್ಥೆಯ ವತಿಯಿಂದ ಹೃತ್ಪೂರ್ವಕವಾದಂಥ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಮತ್ತೆ ಧಾರವಾಡ ಅಂತ ಹೇಳಿದ್ರೆ ಸಾಹಿತ್ಯ ಆಗಿರಬಹುದು, ಸಂಸ್ಕೃತಿ ಆಗಿರಬಹುದು, ಸಂಗೀತ ಆಗಿರಬಹುದು, ಅಧ್ಯಾತ್ಮ ಆಗಿರಬಹುದು, ಇಡೀ ಉತ್ತರ ಕರ್ನಾಟಕಕ್ಕೆ ಒಂದು ಜೀವದ ಕಳೆಯನ್ನು ತುಂಬುವಂತ ನಾಡು ಯಾವುದು ಆಗಿದ್ರೆ ಕರ್ನಾಟಕದಲ್ಲಿ ಅದು ಧಾರವಾಡ ಅನ್ನುವಂಥ ಮಾತನ್ನ ಈ ಸಂದರ್ಭದಲ್ಲಿ ನನಗೆ ಹೇಳಲಿಕ್ಕೆ ತುಂಬಾ ಸಂತೋಷ ಆಗುತ್ತೆ. ದತ್ತಾತ್ರೇಯ ರಾಮಚಂದ್ರ ರಾನಡೆಯವರು ಬೇಂದ್ರೆಯವರು, ಗುರುದೇವ ರಾನಡೆಯವರು ರಾಮಚಂದ್ರ ದತ್ತಾತ್ರೇಯ ರಾನಡೆಯವರು. ಹೀಗಾಗಿ ಬೇಂದ್ರೆಯವರು ಇಡೀ, ನಾನು ನೋಡಿದೆ ನಮ್ಮ ಪಾತ್ವೇಟು ಗಾಡ್ ಜರ್ನಲ್ ನಲ್ಲಿ ತೆಗೆದು ನೋಡಿದಾಗ ಸುಮಾರು ಆರ್ಟಿಕಲ್ಸ್ಗಳನ್ನ ದ.ರಾ. ಬೇಂದ್ರೆಯವರು ಬರೆದಿರುವಂತ ಆರ್ಟಿಕಲ್ಸ್ಗಳು ನಮ್ಮ ಪಾತ್ವೇಟು ಗಾಡ್ ಜರ್ನಲ್ದಲ್ಲಿ ಪಬ್ಲಿಷ್ ಆಗಿರುವಂಥದ್ದು ನನಗೆ ತುಂಬಾ ಸಂತೋಷ ಆಗುತ್ತೆ. ಮತ್ತೆ ಡಿ.ವಿ.ಜಿ ಅವರು ಬಹಳ ದೊಡ್ಡ ಅಭಿಮಾನಿಗಳು ಗುರುದೇವ ರಾನಡೆಯವರು. ಡಿ.ವಿ.ಜಿ ಅವರು ಮನೆಗೆ ಹೋಗಿದ್ರು ನಮ್ಮ ಗುರುದೇವ ರಾನಡೆಯವರು. ಮತ್ತೆ ಡಿ.ವಿ.ಜಿ ಅವರು ಸಹ ಗುರುದೇವ ರಾನಡೆಯವರ ಬಗ್ಗೆ ಅದ್ಭುತವಾದಂತಹ ಲೇಖನಗಳನ್ನ ನಮ್ಮ ಪಾತ್ವೇಟು ಗಾಡದಲ್ಲಿ ಪಬ್ಲಿಷ್ ಆಗಿರುವಂಥದ್ದು. ಇದೆಲ್ಲವನ್ನ ಗಮನಿಸಿ ಬಹುತೇಕ ಬರುವಂತ ಕಾಲದಲ್ಲಿ ಧಾರವಾಡದಲ್ಲಿಯೂ ಸಹ ನಮ್ಮ ಅಕಾಡೆಮಿ ಎಲ್ಲ ಯುವಕರಿಗೆ, ಎಲ್ಲ ಹಿರಿಯರಿಗೆ ನಾನು ಒಂದು ವಿಜ್ಞಾಪನೆಯನ್ನು ಮಾಡಲಿಕ್ಕೆ ಇಚ್ಛಪಡ್ತಾ ಇದ್ದೇನೆ. ಯಾವ ಒಂದು ಧ್ಯಾನ ಮಂದಿರವನ್ನು ನೀವು ನಡೆಸ್ಕೊಂಡು ನಡೆದಿದ್ದೀರಿ, ಅಲ್ಲಿಯೂ ಸಹ ಅಕಾಡೆಮಿಯ ಕೆಲಸಗಳು ಮುಂದುವರಿಲಿ ಅನ್ನುವಂಥ ಮಾತನ್ನ ನಾನು ಈ ಸಂದರ್ಭದಲ್ಲಿ ಆಡ್ತಾ, ಇಲ್ಲಿ ಬಂದಿರುವಂತ ಎಲ್ಲ ಕ್ಷೇತ್ರದ ಜನ ಇಲ್ಲಿ ಬಂದಿದ್ದೀರಿ. ನಮ್ಮ ರಿಟೈರ್ಡ್ ಡಿಸ್ಟ್ರಿಕ್ಟ್ ಜಡ್ಜ್ ಸಾಹೇಬರು ಬಂದಿದ್ದಾರೆ, ಸುಮಾರು ಜನ ಹಿರಿಯರು ಬಂದಿದ್ದಾರೆ, ಮತ್ತೆ ನಮ್ಮ ಗುರುರಾಜ್ ಅವರು ಬಂದಿದ್ದಾರೆ, ಆನಂದ್ ಸ್ವಾಮಿ ಅವರು ಬಂದಿದ್ದಾರೆ. ಎಲ್ಲ ಹಿರಿಯರು ಇಲ್ಲಿ ಬಂದಿದ್ದೀರಿ. ನಿಮ್ಮೆಲ್ಲರ ಆಶೀರ್ವಾದದಿಂದ ಈ ಕಾರ್ಯ ಇನ್ನೂ ಚೆನ್ನಾಗಿ ಮುಂದೆ ನಡೀಲಿ ಅನ್ನುವಂತ ಮಾತನ್ನು ಹೇಳಿ ನಾನು ಮತ್ತೊಮ್ಮೆ ಸ್ವಾಮೀಜಿಯವರ ಪಾದಾರವಿಂದಗಳಲ್ಲಿ ಪಡಮಟ್ಟು ನನ್ನ ಎರಡು ಮಾತುಗಳಿಗೆ ವಿರಾಮವನ್ನು ಕೋರ್ತಾ ಇದ್ದೇನೆ. ಜೈ ಶ್ರೀ ಗುರುದೇವ್. Good evening to all of you. I am just immense. In other words, I don't know what to talk and what not to talk, because this function is arranged in such a way that it is my pleasure that I am the part of this function. It is very important for me also. So, ಈ ಪುಸ್ತಕ ಬಿಡುಗಡೆಯ ದಿವ್ಯ ಸಾನ್ನಿಧ್ಯವನ್ನು ವಹಿಸಿರ್ತಕ್ಕಂಥ ಪರಮ ಪೂಜ್ಯ ಶ್ರೀ ನಿರ್ಭಯಾನಂದ ಸರಸ್ವತಿ ಮಹಾಸ್ವಾಮಿಗಳು ಅವರ ಪಾದಗಳಿಗೆ ನಮಸ್ಕರಿಸುತ್ತಾ, ಹಾಗೂ ACPRದ ಈ ಸಂಸ್ಥೆಗೆ ಕಾರ್ಯದರ್ಶಿಗಳಾಗಿ ಕಾರ್ಯವನ್ನು ಮುಂದುವರಿಸಿ ಮತ್ತು ಅದನ್ನು ಉನ್ನತ ಮಟ್ಟದಲ್ಲಿ ತೆಗೆದುಕೊಂಡು ಹೋಗುತ್ತಿರುವಂಥ ಚಿರ್ಲಿ ಸರ್ ಅವರಿಗೂ ಸಹಿತ ನಾನು ಈ ಸಂದರ್ಭದಲ್ಲಿ ಅವರಿಗೆ ವಂದನೆಗಳನ್ನು ಹೇಳ್ತೇನೆ. ಯಾಕಂದರೆ ಅವರು ನನಗೆ ಈ ಒಂದು ಅವಕಾಶವನ್ನು ಇಲ್ಲಿ ಕೊಟ್ಟಿದ್ದಾರೆ. ಹಾಗೆ ಮತ್ತೊಬ್ಬ ನಮ್ಮ ಇಲ್ಲಿ ಡಯಾಸ್ ಮೇಲೆ ಇರತಕ್ಕಂಥ ಗಣ್ಯರಿಗೆ ನಮಸ್ಕರಿಸುತ್ತಾ, ಹಾಗೂ ಮುಂದೆ ಕುಳಿತಿರ್ತಕ್ಕಂಥ ಎಲ್ಲ ಹಿರಿಯರಿಗೆ ನಮಸ್ಕಾರಗಳನ್ನು ಹೇಳುತ್ತಾ, ನನಗೆ ಕೆಲವೊಂದಿಷ್ಟು ವಿಚಾರಗಳನ್ನು ಇಲ್ಲಿ ಹಂಚಿಕೊಳ್ಬೇಕು ಅಂತ ನಾನಾಗಿ ಕೆಲವೊಂದಿಷ್ಟು ವಿಚಾರಗಳನ್ನು ಮಾಡ್ಕೊಂಡು ಬಂದಿದ್ದೀನಿ. ಸೊ ವಿದಿನ್ 5 minutes ಸರ್ ಟೋಲ್ಡ್ ಮೀ, ನಾನು ಹೇಳ್ತೀನಿ ಅದನ್ನು ಗುರುದೇವರ ರಾನಡೆಯವರಿಗೆ ಮಾತ್ರ ಸೀಮಿತ ಮಾಡಿ ಹೇಳುವಂಥ ಪ್ರಯತ್ನ ಮಾಡ್ತೀನಿ.
ಗುರುದೇವ್ ರಾನಡೆ ಸರ್ ಅವರು ಕೇವಲ ಒಬ್ಬ ವ್ಯಕ್ತಿ ಆಗಿರಲಿಲ್ಲ, ಅವರು ಒಂದು ವಿಶ್ವವಿದ್ಯಾಲಯವೇ ಆಗಿದ್ದರು ಅಂತ ನನಗನ್ನಿಸ್ತಾ ಇದೆ. ಯಾಕಂದರೆ ಅವರು ಕೊಟ್ಟಿರ್ತಕ್ಕಂಥ ಸಾಮಾಜಿಕ ಕೆಲವೊಂದಿಷ್ಟು ಕೊಡುಗೆಗಳು ಅಥವಾ ಅವರ ಬರವಣಿಗೆಗಳು, ಅವರ ವಿಚಾರ ಸಂಕಿರಣಗಳನ್ನು ನಾನು ಗಮನಿಸಿದಾಗ, ಪುಸ್ತಕಗಳಿಂದ ಓದಿದಾಗ ಈ ಅನುಭವ ಅನ್ನುವಂಥ ವಿಷಯಗಳನ್ನು ನಾನು ಕೆಲವೊಂದಿಷ್ಟು ವಿಚಾರಗಳನ್ನು ಇಲ್ಲಿ ಬರುವಾಗ ಓದ್ಕೊಂಡು ಬಂದೆ. ಇದರ ಮೇಲೆ ನಮ್ಮ ವಿಭಾಗದಲ್ಲಿಯೂ ಸಹಿತ ಒಂದು PhD ಪ್ರಬಂಧವನ್ನು ಪ್ರೊಫೆಸರ್ ಜಾಲಿಹಾಳ ಸರ್ ಅವರು, MA ಜಾಲಿಹಾಳ ಸರ್ ಅವರು ಅವರ ಅಂಡರ್ನಲ್ಲಿ ಮಾಡಿದ್ದಾರೆ. ದಟ್ ಈಸ್ ಏನಂತಂದರೆ ಮಿಸ್ಟಿಕ್ ಎಕ್ಸ್ಪೀರಿಯನ್ಸ್ ಆಫ್ ಪ್ರೊಫೆಸರ್ ರಾನಡೆ ಅಂತೇಳಿ. ಆ ಮಿಸ್ಟಿಕ್ ಎಕ್ಸ್ಪೀರಿಯನ್ಸ್ ಅನ್ನೋದನ್ನು ಕುರಿತೇ ಒಂದು ನಮ್ಮ ಸಂಶೋಧನೆ ಆಗಿದೆ ಅಂತಂದರೆ ಯಾವ ಮಟ್ಟದಲ್ಲಿ ಅವರ ಅಧ್ಯಯನ ಇದೆ ಅನ್ನೋದನ್ನು ನಾವಿಲ್ಲಿ ಅರ್ಥ ಮಾಡ್ಕೋಬೇಕಾಗುತ್ತೆ. ಸೊ ರಾನಡೆಯವರ ಪ್ರಕಾರ ಮಿಸ್ಟಿಕ್ ಎಕ್ಸ್ಪೀರಿಯನ್ಸ್ ಮೀನ್ಸ್ ಇಟ್ ಈಸ್ ದಿ ಎಂಜಾಯಬಲ್ ಟೈಮ್ ವಿತ್ ದಿ ಗಾಡ್ ಅಂತ ಹೇಳ್ತಾರೆ ಅವರು. ಇಟ್ ಈಸ್ ಎಂಜಾಯ್ಮೆಂಟ್ ವಿತ್ ದಿ ಗಾಡ್. Because of that, he has given some steps. That is before enlightenment, enlightenment itself, and after enlightenment. ಅಂತ 3 ಹಂತದಲ್ಲಿ, ಪ್ರತ್ಯಕ್ಷ ಆಗೋಕ್ಕಿಂತ ಪೂರ್ವದಲ್ಲಿರೋದು, ಪ್ರತ್ಯಕ್ಷ ಆದಮೇಲೆ ಇರೋದು ಮತ್ತು ಪ್ರತ್ಯಕ್ಷ ಆದ ನಂತರ ಇರತಕ್ಕಂಥ ವಿಷಯ. ಇದರಲ್ಲಿ ಒಬ್ಬ ಸಾಧಕ ಹೇಗಿರಬೇಕು ಅನ್ನುವಂಥ ವಿಷಯವನ್ನು ಅವರು ಸರ್ ಗುರುದೇವ್ ರಾಮದೇವ್ ಸರ್ ಅವರು ಹೇಳ್ತಾರೆ, ರಾಂಡೆ ಅವರು ಹೇಳ್ತಾರೆ. ಆಮೇಲೆ ಒಂದು ಸಲ ನಾವು ಎನ್ಲೈಟ್ಮೆಂಟ್ ಆಯಿತು ಅಂತಂದಾಗ ಆ ಎನ್ಲೈಟ್ಮೆಂಟ್ ಆದ ನಂತರ ಅದರಲ್ಲಿ ಒಂದಾಗ್ತೇವೆ ನಾವು. ಆ ಒಂದಾಗಿಬಿಟ್ರೆ ಆಯಿತು ನಾವು ಅನ್ನುವಂಥದ್ದೊಂದು ಸ್ಥಿತಿಯಲ್ಲಿ ಹೋದಾಗ ನನ್ನನ್ನು ನಾನು ಕಳ್ಕೊಂಡ ಮೇಲೆ ಅಲ್ಲಿ ಒಂದಾಗ್ತೇನೆ ನಾನು. ಅದಕ್ಕೆ ಸರ್ವಜ್ಞ ಒಂದು ಕಡೆ ಹೇಳ್ತಾರೆ ಏನಂತಂದರೆ, ನಾನು ಮತ್ತು ತಾನು ಎಂಬುದು ಅಳಿದು, ನಾನು ಮತ್ತು ತಾನು ಎಂಬುದು ಅಳಿಬೇಕದು. ತಾನು ಎಂಬುದು ಲಿಂಗದೆ ಉಳಿದು, ತಾನು ಎಂಬುದು ಲಿಂಗದೆ ಉಳಿದು, ನಾನು ಎಂಬ ಭ್ರಮೆ ಕಳಿಚಿದೊಡೆ ಕೈವಲ್ಯ ಇಲ್ಲಿಯೇ ನೋಡು ಸರ್ವಜ್ಞ ಅಂತ ಆ ಒಂದು ಅನುಭವ ಸ್ಥಿತಿಗೆ ಹೋಗುವಂಥ ವಚನವನ್ನು ನಾವು ಸರ್ವಜ್ಞನ ವಚನಗಳಲ್ಲಿ ಕಾಣ್ತೀವಿ. ಹಾಗೆಯೇ ಸ್ವಾಮಿ ವಿವೇಕಾನಂದರು ಒಂದು ವಿಷಯವನ್ನು ವ್ಯಕ್ತಪಡಿಸ್ತಾರೆ. ಏನಂದರೆ, ಅಟ್ಲೀಸ್ಟ್ ಒನ್ಸ್ ಇನ್ ಎ ಡೇ ಯು ಮಸ್ಟ್ ಮೀಟ್ ವಿತ್ ಯುವರ್ ಸೆಲ್ಫ್. ಅಟ್ಲೀಸ್ಟ್ ಒನ್ಸ್ ಇನ್ ಎ ಡೇ, 24 hours in a day. At least once in a day you must meet with yourself. Otherwise you will missing an important person in this world. You are missing a meeting of an important person in this world. At least ಒಂದು ದಿನದಲ್ಲಿ 24 ಗಂಟೆಗಳಲ್ಲಿ ಒಂದು ಸಾರಿ ಆದರೂ ನಮ್ಮೊಂದಿಗೆ ನಾವು ಭೇಟಿಯಾಗಬೇಕು. ನಮ್ಮೊಂದಿಗೆ ನಾವು ಭೇಟಿಯಾಗೋದು ಯಾವಾಗ ಅಂತಂದರೆ when we are alone. We are alone. Basically we are alone, but we are afraid of being alone. That is very difficult. ಒಬ್ಬರೇ ಇರೋದಕ್ಕೆ ಭಯ ಪಡ್ತೇವೆ ನಾವು. ಒಬ್ಬರೇ ಇದ್ದಾಗಲೇ ನಮ್ಮೊಂದಿಗೆ ನಾವು ಭೇಟಿಯಾಗೋದು. When we are alone, then only we are able to think ourselves. Who am I? Where I came from? Where I am going? This is how ಸ್ವಾಮಿ ವಿವೇಕಾನಂದಜಿ ಗುರುಜಿ ಅವರು ಹೇಳಿರ್ತಕ್ಕಂಥ ಒಂದು ಶ್ಲೋಕ. ಸೊ ಅಟ್ಲೀಸ್ಟ್ ಒನ್ಸ್ ಇನ್ ಎ ಡೇ ವಿ ಮಸ್ಟ್ ಮೀಟ್ ವಿತ್ ಯುವರ್ ಸೆಲ್ಫ್. ನನ್ನ ಪರೀಕ್ಷೆ ಏನು, ನಾನೇನು ಮಾಡ್ತಾ ಇದ್ದೀನಿ, ನಾನು ಎಲ್ಲಿಂದ ಬಂದೆ, ಎಲ್ಲಿ ಹೋಗ್ತಾ ಇದ್ದೀನಿ, ಈ ಜಗತ್ತಿಗೆ ನಾನು ಕೊಡುವಂಥ ಕೊಡುಗೆ ಯಾವುದು, ವಾಟ್ ಈಸ್ ಅ ಕಂಟ್ರಿಬ್ಯೂಷನ್. ಜಸ್ಟ್ ವಿ ಆರ್ ಕಮಿಂಗ್ ಆ್ಯಂಡ್ ಗೋಯಿಂಗ್, ದರ್ ಇಸ್ ನೋ ಮೀನಿಂಗ್ ಆಫ್ ದಿ ಲೈಫ್. ಸಾಧನೆ ಇಲ್ಲದೆ ಸತ್ತರೆ ಸಾವಿಗೂ ಅವಮಾನ ಅನ್ನುವಂಥ ಶ್ಲೋಕದಲ್ಲಿ ನಾವು ಎಷ್ಟೋ ಸಲ ಕೇಳ್ತೇವೆ. ಹಾಗೆ there is lot of people who is came in this world to awake us, but unfortunately we are sleeping. ಭಾಳಷ್ಟು ಜನ ಈ ಜಗತ್ತಿಗೆ ಬಂದರು ನಮ್ಮನ್ನು ಎಬ್ಸೋದಕ್ಕೆ, ಆದರೆ ನಾವೇನು ಮಾಡಿದ್ದೇವೆ ಅಂದರೆ ಮಲ್ಕೊಂಡಿದ್ದೀವಿ. ಬಹಳಷ್ಟು ತಲಾಂತರದಿಂದ ಕ್ರಿಸ್ತಶಕ ಪೂರ್ವದಿಂದ ಇವತ್ತಿನವರೆಗೂ ಸಹಿತ ಪ್ರೊಫೆಸರ್ ರಾನಡೆ ಅಂತ ಜಗತ್ ಕಂಡಂಥ ಮಹಾನ್ ಮೇಧಾವಿ ಅಂತವರು ಬಂದು ನಮ್ಮನ್ನು ಎಬ್ಬಿಸುವಂಥ ಪ್ರಯತ್ನ ಮಾಡಿದರು. ಅದನ್ನು ನಾವು ಹೇಳ್ತಾ ಇಲ್ಲ. ಬಿಕಾಸ್ ವಿ ಹ್ಯಾವ್ ಟು ನೋ ಅವರ್ ಸೆಲ್ಫ್. ಅದಕ್ಕೆ ಸಾಕ್ರೆಟಿಸ್ ಒಂದು ಕಡೆ ಹೇಳ್ತಾರೆ, ಆ್ಯನ್ ಅನ್ಎಕ್ಸಾಮಿನ್ಡ್ ಲೈಫ್ ಈಸ್ ನಾಟ್ ವರ್ತ್ ಲಿವಿಂಗ್ ಅಂತ. ನಮ್ಮ ಜೀವನವನ್ನು ನಾವು ಪರೀಕ್ಷೆ ಮಾಡಿಕೊಳ್ಳಿಲ್ಲ ಅಂದರೆ ನಮ್ಮ ಜೀವನ ಮೌಲ್ಯಾಧಾರಿತವಾಗಿರುವುದು ಅಲ್ಲ ಅಂತ. ವಿ ಮಸ್ಟ್ ಎಕ್ಸಾಮಿನ್ ಅವರ್ ಲೈಫ್, ಬಿಕಾಸ್ ಲೈಫ್ ಈಸ್ ನಥಿಂಗ್ ಬಟ್ ಇಟ್ ಈಸ್ ಎಕ್ಸಾಮ್.
It is exam. But only thing is, every question paper is different. ಇಲ್ಲಿ ನಮ್ಮ ಅಕಾಡೆಮಿಕ್ ಎಕ್ಸಾಮ್ ಬಂದಂಗೆ ಬರೋದಿಲ್ಲ, ಎಲ್ಲ ಎಕ್ಸಾಮ್ ಕ್ವಶನ್ ಪೇಪರ್ ಡಿಫ್ರೆಂಟ್ ಇರ್ತಾವೆ. ಆನ್ ದಿಸ್ ಪ್ಲಾಟ್ಫಾರ್ಮ್ ವಿ ಆರ್ ಥಿಂಕಿಂಗ್ ದಟ್ ದ ಸ್ಪಿರಿಚುವಲ್ ಪಾತ್, actually man is living in two worlds. One is external world, another one is internal world. But unfortunately we are believing that external world is the permanent world, which is not permanent. ಈ ಜಗತ್ತು ಶಾಶ್ವತ ಅಂತ ತಿಳ್ಕೊಂಡು ಬದುಕ್ತಾ ಇದ್ದೀವಿ. ಬಟ್ ಅನ್ಫಾರ್ಚುನೇಟ್ಲಿ ವಿ ಆರ್ ಸರ್ಚಿಂಗ್ ಸಮಥಿಂಗ್, ವಿ ಡೋಂಟ್ ನೋ ವಾಟ್ ಇಟ್ ಈಸ್. ವಿ ಆರ್ ಸರ್ಚಿಂಗ್ ಎವ್ರಿಥಿಂಗ್ ಇನ್ ಎವ್ರಿಥಿಂಗ್ ದಟ್ ಇಟ್ ಈಸ್ ಪರ್ಮನೆಂಟ್, ದಟ್ ಈಸ್ ಪ್ಲೆಜರ್. ಪ್ಲೆಜರ್ ಈಸ್ ಪರ್ಮನೆಂಟ್ ಅಂತ ಹುಡುಕ್ತಾ ಇದ್ದೇವೆ ಭೌತಿಕ ವಸ್ತುಗಳಲ್ಲಿ. ಮತ್ತು ಆ ಭೌತಿಕ ವಸ್ತುಗಳಲ್ಲಿ ನಮಗೆ ಸಿಗುವಂಥ ಆ ಖುಷಿ ಇದೆಯಲ್ಲ, ಅದು ತಾತ್ಕಾಲಿಕವಾಗಿತ್ತು. ಶಾಶ್ವತವಾಗಿರುವಂಥ ಖುಷಿ ನಮಗೆ ಅದು ಕೊಡೋದಿಲ್ಲ. ಬಿಕಾಸ್ ಇಟ್ ಈಸ್ ಡುವೆಲ್, ದಿಸ್ ವರ್ಲ್ಡ್ ಈಸ್ ಡುವೆಲ್. ಇಲ್ಲೆಲ್ಲವೂ ದ್ವಿಗುಣ ಇದೆ, ಎಲ್ಲವೂ ವಿರೋಧ ಪದದಿಂದ ಕೂಡಿದೆ. ಕತ್ತಲು ಬೆಳಕು, ಜನನ ಮರಣ, ಸುಖ ದುಃಖ, ಈ ಎರಡೂ ಜಗತ್ತು ಅಂದರೆ ನಮಗೆ ಕಾಣುವಂಥ ಜಗತ್ತು, ಇಂದ್ರಿಯ ಜಗತ್ತು ದ್ವಿಗುಣದಿಂದ ಕೂಡಿದೆ. ಆದ್ದರಿಂದ ಅದು ನಮಗೆ ಇಟ್ ಈಸ್ ನಥಿಂಗ್ ಬಟ್ ಇಲ್ಯೂಷನ್. ಇಟ್ ಕ್ರಿಯೇಟ್ಸ್ ಇಲ್ಯೂಷನ್. It feels that it is true, but unfortunately it is not true. Everything is changing. Everything is changing in this world. But unfortunately, one is permanent, that is, change is permanent. Maybe it is a contradictory statement, but it is, change is permanent. Change ಯಾವಾಗಲೂ ಆಗ್ತಾನೇ ಇದೆ. ದೊಡ್ಡ ದೊಡ್ಡ ಮಹಾಪುರುಷರು ಬಂದು ಹೇಳಿ ಹೋದರು, ಬಟ್ ಇವತ್ತಿಗೂ ನಾವು ಬದಲಾವಣೆ ಆಗ್ತಾ ಇಲ್ಲ. ಬದಲಾಗದೇ ಇದ್ದರೆ ನಾವು ಅಂತರಂಗದಲ್ಲಿ ಪ್ರಯಾಣ ಮಾಡೋದು ಕಷ್ಟ ಆಗುತ್ತೆ. ಯಾಕಂದರೆ ಅಂತರಂಗದಲ್ಲಿ ಅದ್ವೈತ ಇದೆ, ಅಲ್ಲಿ ಪ್ರಯಾಣ ಒಂದೇ ಇದೆ, ಅಲ್ಲಿ ದ್ವಿಗುಣ ಇಲ್ಲ. ಸೊ ನಾವು ನಮ್ಮನ್ನು ಅರ್ಥ ಮಾಡ್ಕೋಬೇಕಂದ್ರೆ ನಾವು ನಮ್ಮೊಳಗೆ ಹೋಗಬೇಕು, ಚಿಂತನೆಗಳಲ್ಲಿ ಹೋಗಬೇಕು, ನಮ್ಮ ಚಿಂತನೆಯಲ್ಲಿ ನಾವು ತೊಡಗಿಸ್ಕೋಬೇಕು. ಹಾಗಾದಾಗ ಆ ಆಧ್ಯಾತ್ಮಿಕತೆಯ ಮೆಟ್ಟಿಲು ಅಂತ ಪ್ರೊಫೆಸರ್ ರಾನಡೆ ಸರ್ ಹೇಳಿದಾಗೆ ಮೊದಲನೇ ಸ್ಟೆಪ್ಪಿಗೆ ನಾವು ರೆಡಿ ಆಗ್ತೇವೆ. ಅದು ನಿರ್ವಿಕಲ್ಪ ಇರಬೇಕು ನಮ್ಮ ತಲೆಯಲ್ಲಿ. ನಾವು ಎಲ್ಲವನ್ನು ಇಲ್ಲಿ ಇದನ್ನು ಬಿಟ್ಟರೆ ಮಾತ್ರ ಅಲ್ಲಿ ಇದನ್ನು ಕೇಳೋದಕ್ಕೆ ಸಾಧ್ಯ, ಅಲ್ಲಿ ಇದನ್ನು ತಿಳಿಯೋದಕ್ಕೆ ಸಾಧ್ಯ. ಇಲ್ಲೆಲ್ಲ ಕಲ್ತಿದ್ದೀನಿ ಅಂತ ತಿಳ್ಕೊಂಡು ಅಲ್ಲಿ ಹೋದರೆ ಅದು ಏನೂ ಗೊತ್ತಾಗೋದಿಲ್ಲ ನಮಗೆ. ಹಾಗಾಗಿ ನಾವು ಸ್ಪಿರಿಚುವಲ್ ಪಾತ್ ಅಂತ ಅನ್ನುವಾಗ ಪ್ರೊಫೆಸರ್ ರಾನಡೆ ಸರ್ ಹೇಳುವಾಗ ಅವ್ರು ಹೇಳ್ತಾರೆ, ಇಟ್ ಈಸ್ ಎಂಜಾಯ್ಮೆಂಟ್ ವಿತ್ ದಿ ಗಾಡ್ ಅಂತ. ಇಟ್ ಕೆನಾಟ್ ಬಿ ಎಕ್ಸ್ಪ್ಲೇನ್, ಬಟ್ ಇಟ್ ಈಸ್ ಎಕ್ಸ್ಪೀರಿಯನ್ಸ್. ಅದು ಏನಂತ ಅನುಭವಿಸಬಹುದಷ್ಟೇ, ಅದನ್ನು ವಿವರಣೆ ಮಾಡೋಕ್ಕೆ ಬರೋದಲ್ಲ, ಅದು ಹೇಗಾಯಿತು ಅಂತ ಹೇಳೋದಕ್ಕೆ ಬರೋದಿಲ್ಲ. ಬಿಕಾಸ್ ಇಟ್ ಈಸ್ ನಾಟ್ ಆಬ್ಜೆಕ್ಟಿವ್, ಇಟ್ ಈಸ್ ಸಬ್ಜೆಕ್ಟಿವ್. ಸೊ ಐ ಕ್ಯಾನ್ ಏಬಲ್ ಟು ಟಾಕ್ ಮೋರ್ ಟೈಮ್, ಬಟ್ ಸರ್ ಟೋಲ್ಡ್ ಮಿ ಓನ್ಲಿ ರಿಸ್ಟ್ರಿಕ್ಟ್ ಓನ್ಲಿ 5 minutes. ಇಲ್ಲಿವರೆಗೂ ನನ್ನ 2 ಮಾತುಗಳನ್ನು ಕೇಳಿದ್ದಕ್ಕೆ ನಿಮಗೆಲ್ಲರಿಗೂ ಧನ್ಯವಾದಗಳು. ಮತ್ತು ನನಗೆ ಇಲ್ಲಿ ಅವಕಾಶವನ್ನು ಕೊಟ್ಟು ಮುಖ್ಯ ಅತಿಥಿಗಳನ್ನಾಗಿ ಆಗಮಿಸಿರುವಂಥ ACPR ಕಾರ್ಯದರ್ಶಿಗಳು ಪ್ರೊಫೆಸರ್ ಜಿರ್ಲಿ ಸರ್ ಅವರಿಗೆ ಮತ್ತು ಅವರ ಎಲ್ಲ ಸಿಬ್ಬಂದಿಗಳಿಗೆ ನಾನು ಧನ್ಯವಾದಗಳನ್ನು ಹೇಳುತ್ತಾ ನನ್ನ 2 ಮಾತುಗಳನ್ನು ಮುಗಿಸ್ತೀನಿ. ಧನ್ಯವಾದ. ನನೀಂ ಶಾರದಾಂ ದೇವೀಂ ರಾಮಕೃಷ್ಣಂ ಜಗದ್ಗುರು ಪಾದಪದ್ಮೇ ತಯೋಶ್ರಿತ್ವ ಪ್ರಣಮಾಮಿ ಮುಹುರ್ಮುಹುಃ. ನಮಃ ಶ್ರೀ ಯತಿರಾಜಾಯ ವಿವೇಕಾನಂದ ಸೂರಯೇ ಸಚ್ಚಿತ್ ಸುಖ ಸ್ವರೂಪಾಯ ಸ್ವಾಮಿನೇ ತಾಪಹಾರಿಣೇ. ಮೂಕಂ ಕರೋತಿ ವಾಚಾಲಂ ಪಂಗುಂ ಲಂಘಯತೆ ಗಿರಿಂ ಯತ್ಕೃಪಾತಮಹಂ ವಂದೇ ಪರಮಾನಂದಮಾಧವಂ. ವೀರೇಶ್ವರಾನಂದದಯಾಮೃತಾಬ್ಧಿಂ ಶ್ರೀರಂಗನಾಥಂ ಚ ವಿಜ್ಞಾನಭಾನುಂ ಚಿದಾನಂದರೂಪ ಶ್ರೀಪುರುಷೋತ್ತಮಾರ್ಯಂ ಧ್ಯಾಯನ್ ಹೃದಯ ಸ್ಥಾನ ಕೃತಿನಂ ಹ್ಯವೈಮಿ.
ಅಕಾಡೆಮಿ ಆಫ್ ಕಂಪ್ಯಾರಿಟಿವ್ ಫಿಲಾಸಫಿ ಆ್ಯಂಡ್ ರಿಲಿಜನ್ ಬೆಳಗಾವಿ ಹಾಗೂ ತತ್ವಶಾಸ್ತ್ರ ವಿಭಾಗ ಕರ್ನಾಟಕ ವಿಶ್ವವಿದ್ಯಾಲಯ ಧಾರವಾಡ ಇವರ ಸಹಯೋಗದೊಂದಿಗೆ ACPR ಸಂಸ್ಥೆಯ ಶತಮಾನೋತ್ಸವ ಆಚರಣೆಯ ಅಂಗವಾಗಿ ಆಯೋಜಿಸಲ್ಪಟ್ಟ ಪುಸ್ತಕ ಬಿಡುಗಡೆ ಮತ್ತು ಶ್ರೀ ಗುರುದೇವ ಡಾಕ್ಟರ್ R.D. ರಾನಡೆ ಸಂಸ್ಮರಣ ಸಮಾರೋಪದಲ್ಲಿ ಬಹಳ ಸುಂದರವಾಗಿ ವಿಚಾರಗಳನ್ನು ಪ್ರಚೋದಿಸುವ ರೀತಿಯಲ್ಲಿ ತಮ್ಮ ಚಿಂತನೆಯನ್ನು ಮುಂದಿಟ್ಟಂಥ ಕರ್ನಾಟಕ ವಿಶ್ವವಿದ್ಯಾಲಯದ ತತ್ವಶಾಸ್ತ್ರ ವಿಭಾಗದ ಮುಖ್ಯಸ್ಥರಾದ ಪ್ರೊಫೆಸರ್ BH ಗುಜಲಾರ್ ಅವರೇ, ಇವತ್ತು ನಾನು ಈ ಕಾರ್ಯಕ್ರಮಕ್ಕೆ ಬರುವುದಕ್ಕೆ ಕಾರಣೀಭೂತರು ಬಹಳ ಸುಂದರವಾದ ಇಂಟ್ರೊಡಕ್ಟರಿ ನೋಟ್ ಪ್ರಾಸ್ತಾವಿಕ ಭಾಷಣ ಮಾಡಿದಂಥ ಸನ್ಮಾನ್ಯ ಶ್ರೀ ಮಾರುತಿ ಝರ್ಲಿಯವರೇ, ಆಸೀನರಾಗಿರ್ತಕ್ಕಂಥ ಮಾನ್ಯರಾದ ಶ್ರೀ ವಿಶ್ವನಾಥ್ ಮಹೇಂದ್ರಕರ್ ಅವರೇ, ದೂರದ ಊರುಗಳಿಂದ ಬಂದಿರತಕ್ಕಂಥ ರಾಜಸ್ಥಾನದಿಂದ ಬಂದಿದ್ದಾರೆ, ಪುಣೆಯಿಂದ ಬಂದಿದ್ದಾರೆ, ಗುರುದೇವ ರಾನಡೆಯವರ ಶಿಷ್ಯ ವೃಂದವೇ, ಬೆಳಗಾವಿಯಿಂದ ಬಂದಿರತಕ್ಕಂಥ ರಾನಡೆ ಪರಂಪರೆಯ ಸಾಧಕ ವರ್ಗವೇ, ಧಾರವಾಡದಲ್ಲಿರ್ತಕ್ಕಂಥ ರಾನಡೆ ಶಿಷ್ಯ ಸಮೂಹವೇ ಮತ್ತು ಧಾರವಾಡದ ಗಣ್ಯರೇ, ಮಾನ್ಯರೇ, ತಾಯಂದಿರೇ, ಬಹಳ ಸಂತೋಷವಾಗ್ತಾ ಇದೆ ನನಗೆ. ಕಾರಣ ಇಷ್ಟೇ, ರಾನಡೆಯವರ ಮಹಾ ಅಭಿಮಾನಿಗಳಲ್ಲಿ ನಾನು ಕೂಡ ಒಬ್ಬ. ಬಹುಶಃ ಅವರು ಹುಟ್ಟಿದ್ದು ಜಮಖಂಡಿ, ಪಾರ್ವತಮ್ಮ ಮತ್ತು ದತ್ತೋಪಂತ್ ಇವರ ಮಗನಾಗಿ. ಅದು ಏನೋ ಕೆಲವು ವ್ಯಕ್ತಿಗಳು ಹಾಗೆಯೇ ಇರ್ತಾರೆ, ಅವರ ಹುಟ್ಟೇ ಬೇರೆ ಇರುತ್ತೆ. ಅವರು ಪರಮಾತ್ಮನಿಂದ ನಿಯೋಜಿಸಲ್ಪಟ್ಟವರು. ಪರಮಾತ್ಮ ತನ್ನ ಬಗ್ಗೆ ಹೇಳ್ತಾನೆ, ನನ್ನ ಜನ್ಮ ನನ್ನ ಕರ್ಮ ಎಲ್ಲರಿಗೂ ಇಟುಕುವಂತಹದ್ದಲ್ಲ. ಅದನ್ನು ಅರ್ಥ ಮಾಡಿಕೊಳ್ಬೇಕಾದ್ರೆ ಬಹಳ ಬೇಕು, ಬಹಳ ಮಣ್ಣು ಹೊರಬೇಕು. ಯಾರಂದ್ರೆ ಅವರಿಗೆ ನಾನೇನು ಅರ್ಥವಾಗುವುದಿಲ್ಲ ಅಂತ ಕೃಷ್ಣ ಗೀತೆಯಲ್ಲಿ ಸ್ಪಷ್ಟವಾಗಿ ಹೇಳ್ತಾನೆ. ಅವನಿರಲಿ, ಅವನು ಆಯ್ದು ಭೂಲೋಕಕ್ಕೆ ಕೆಲವರನ್ನು ಕಳಿಸ್ತಾನೆ. ಯಾರನ್ನು ಕಳಿಸ್ತಾನೆ ಅಂತ ಗುರ್ತು ಹಿಡಿಯೋದು ಬಹಳ ಕಷ್ಟ ಏನಿಲ್ಲ. ಯಾರನ್ನು ಕಳಿಸಿರ್ತಾನೋ ಅವರಿಗೆ ಬಹಳ ಸಣ್ಣ ವಯಸ್ಸಿನಲ್ಲೇ ಬೆಳಕು ಚೆನ್ನಾಗಿ ಅನುಭವ ಆಗ್ಬಿಡುತ್ತೆ. ರಾನಡೆಯವರು ಪುಸ್ತಕ ಓದಿದಂಥ ಫಿಲಾಸಫರ್ ಅಲ್ಲ, ಚೆನ್ನಾಗಿ ನೆನ್ಪಿಟ್ಕೋಬೇಕು. ಒಂದು ಪುಸ್ತಕದಲ್ಲಿ ಅವರು ತಮ್ಮ ಅನುಭವಗಳನ್ನು ಬರೆದಿಡ್ತಾರೆ. ಅವರ ಸ್ನೇಹಿತರು ಬಿಜಾಪುರದವರೇ ಆಗಿದ್ದಂಥ ಕಾಕಾ ಕಾರ್ಖಾನೀಸ್ ಅದನ್ನು ಓದಿ ಕೇಳ್ತಾರೆ, ಇದೆಲ್ಲ ನಿನಗೆ ಅನುಭವಗಳಾಗಿದೆಯಾ ಅಂತ. ರಾಮಚಂದ್ರ ಅಥವಾ ರಾಮ್ಭಾವು ಕರಿತಾ ಇದ್ದದ್ದು ಹಾಗೆ. ರಾಮ್ಭಾವು, ನಿನಗಿದರ ಅನುಭವಗಳೆಲ್ಲ ಆಗಿದೆಯಾ? ಅದು ಎಂಥೆಂಥ ಕಾಕಾ ಕಾರ್ಖಾನೇಶ್ವರನ ಸಾಮಾನ್ಯರಲ್ಲ, ಅವರು ದೊಡ್ಡ ಮಹಾತ್ಮರೇ. ಇದೆಲ್ಲ ನಿನಗೆ ಅನುಭವ ಆಗಿದೆಯಾ ಅಂತ ಕೇಳಿದ್ರೆ ರಾಮ್ಭಾವು ಹೇಳ್ತಾರೆ, ನನಗೆ ಅನುಭವವಾಗದ್ದನ್ನು ಒಂದನ್ನೂ ನಾನು ಇದರಲ್ಲಿ ಬರೆದಿಲ್ಲ. ಆ ವಯಸ್ಸಿಗಲ್ಲ, ಯಾವ ವಯಸ್ಸಿಗೂ ಅಂಥ ಅನುಭವಗಳಾಗೋದು ಅದೇನು ಸಣ್ಣ ಮಾತಲ್ಲ. ಉಪನಿಷತ್ ಅನುಭವಗಳಾಗೋದು ಅದು ಇನ್ನೂ ದೊಡ್ಡದು. 3 ರೀತಿಯಲ್ಲಿ ಅನುಭವಗಳಾಗುತ್ತವೆ. ಬ್ರಹ್ಮೇತಿ, ಪರಮಾತ್ಮೇತಿ, ಭಗವಾನ್ ಇತಿ ಉಚ್ಯತೆ. ಮಹಾಸತ್ಯ ಹಲವು ರೂಪಗಳಲ್ಲಿ.
ಹಲವು ಹಂತಗಳಲ್ಲಿ ನಮ್ಮ ಮುಂದೆ ವ್ಯಕ್ತವಾಗುತ್ತದೆ. ಅದು ವ್ಯಕ್ತವಾಗುವುದಕ್ಕಿಂತ ಮುಂಚೆನೂ ಇರುತ್ತೆ, ಅವ್ಯಕ್ತ ಸ್ಥಿತಿಯಲ್ಲಿರುತ್ತದೆ. ಅವ್ಯಕ್ತ ಸ್ಥಿತಿ ಅಂತ ಗುಣ, ಅದೊಂದು ಗುಣ, ಅವ್ಯಕ್ತ ಸ್ಥಿತಿ ಅನ್ನೋದು. ಆ ಗುಣವನ್ನು ಮೀರಿದ ಇನ್ನೊಂದು ಸ್ಥಿತಿಯಲ್ಲಿರುತ್ತದೆ. ಅದನ್ನು ಬ್ರಹ್ಮ ಅನ್ನಿ, ಪುರುಷ ಅನ್ನಿ, ಏನ್ ಬೇಕಾದ್ರೂ ಅನ್ನಿ. ಮಹತ್ ಅನ್ನುವಂಥದ್ದು, ಆ ಪುರುಷ ಅಥವಾ ಬ್ರಹ್ಮ ಅನ್ನುವಂಥದ್ದು ಅವ್ಯಕ್ತ ಸ್ಥಿತಿಗೆ ಬಂದು ಅವ್ಯಕ್ತ ಸ್ಥಿತಿ ವ್ಯಕ್ತವಾಗಿ ಮಹಾನ್ ಆದಮೇಲೆ ನಮಗೆ ಅದನ್ನು ಸ್ವಲ್ಪ ಗ್ರಹಿಸುವುದಕ್ಕೆ ಸಿಗುತ್ತೆ. ಅಲ್ಲಿವರೆಗೂ ಅದು ಗ್ರಹಿಕೆ ಸಿಗೋದಿಲ್ಲ, ಯಾಕೆ ಮ್ಯಾನಿಫೆಸ್ಟ್ ಆಗಲ್ಲ, ವ್ಯಕ್ತವೇ ಆಗಲ್ಲ, ಅವ್ಯಕ್ತ. ಮಹತಃ ಪರಂ ಅವ್ಯಕ್ತಂ. ಮಹತ್ವ ಸ್ಥಿತಿ ಬರೋಕ್ಕಿಂತ ಮುಂಚೆ ಅವ್ಯಕ್ತ. ಇಟ್ ಈಸ್ ನೆವರ್ ಮ್ಯಾನಿಫೆಸ್ಟ್. Once it is not manifest, what are you going to see? Where is your perception? What do you see unless something is manifested? There are so many things that are in existence. Because they are not manifest, you are not able to perceive them. You can't visualize. Millions of things are there that are very much in existence, but at this level of your evolution, you can't perceive. For you, it is not manifest. For an elevated soul, it is manifest. ಎಲಿವೇಟೆಡ್ ಸೋಲ್ ವಿಷಯ ಆಮೇಲೆ ನಾವು ನಮ್ಮ ಲೆವೆಲ್ನಲ್ಲಿ ಮಾತಾಡೋಣ. ಮಹತ್ ಅನ್ನುವ ಸ್ಥಿತಿಗೆ ಬರುವವರೆಗೂ ಅದು ವ್ಯಕ್ತವಾಗಲ್ಲ. ಅಲ್ಲಿಂದ ಆಚೆಗೆ ಅದೇ ಮಹತ್ತು ಆಗಲೇ ಅದು ಕಾಣುತ್ತೆ. ಏನು ಅದ್ಭುತ ಇದು! ಇವತ್ತು ನಾವೇನು ವಿಜ್ಞಾನಿಗಳು, ಬಿಗ್ ಬ್ಯಾಂಗ್ಗಳು, ಗಾಡ್ ಪಾರ್ಟಿಕಲ್ಗಳು, ಅನ್ಸರ್ಟನಿಟಿ ಪ್ರಿನ್ಸಿಪಲ್ಗಳು, ಇವರೆಲ್ಲ ಕೂಡ ಆ ಮಹತ್ ಹತ್ತಿರ ಹೋಗೋದಕ್ಕೆ ತಯಾರು ಮಾಡ್ಕೊಳ್ತಾ ಇದ್ದಾರೆ. ದೇ ಆರ್ ಟ್ರೈಂಗ್ ಟು ಸ್ಟ್ಯಾಂಡ್ ಅಟ್ ದಿ ಥ್ರೆಶೋಲ್ಡ್ ಆಫ್ ದಿಸ್ ಮಹತ್. ನಾವೇನು ಹೇಳಲಾರೆವು, ಫೈನ್. ಹೈಸನ್ಬರ್ಗ್ಸ್ ಕ್ವಾಂಟಮ್ ಫಿಸಿಕ್ಸ್ ಓದಿರೋರು ಯಾರಾದ್ರೂ ಇದ್ರೆ ಗೊತ್ತಾಗುತ್ತೆ. ಹೈಸನ್ಬರ್ಗ್ಸ್ ಅನ್ಸರ್ಟನಿಟಿ ಪ್ರಿನ್ಸಿಪಲ್. ವಿ ಕಾಂಟ್ ಸೇ ಎನಿಥಿಂಗ್ ಅಬೌಟ್ ದಿ ನೇಚರ್ ಆಫ್ ಸಬ್ ಅಟಾಮಿಕ್ ಪಾರ್ಟಿಕಲ್, ವೆದರ್ ಇಟ್ ಈಸ್ ಫೀಲ್ಡ್ or a wave or a particle, nothing you can say. Even whether it exists or not, that you can't say. ಅದು ಎಕ್ಸಿಸ್ಟ್. ನೀಲ್ ಬೋರ್ ಅವನ ಶಿಷ್ಯ ಅದನ್ನು ಕೇಳಿದ, ನೀಲ್ ಬೋರ್ಗೆ, ಫಾದರ್ ಆಫ್ ಮಾಡರ್ನ್ ಕೆಮಿಸ್ಟ್ರಿ. Then what is there in existence, sir? Neil Bohr ಕೇಳಿದ. Neil Bohr counter question ಕೇಳಿದ. What do you mean by existence? What is really in existence, sir? What do you mean by existence? ಸನ್ನಾಪಿ ಅಸನ್ನಾಪಿ ಉಭಯಾತ್ಮಿಕಾನೋ, ಸಾಂಗಾಪಿ ಅನಂಗಾಪಿ ಉಭಯಾತ್ಮಿಕಾನೋ, ಭಿನ್ನಾಪಿ ಅಭಿನ್ನಾಪಿ ಉಭಯಾತ್ಮಿಕಾನೋ, ಮಹಾದ್ಭುತ ಅನಿರ್ವಚನೀಯ ರೂಪ. ಶಂಕರಾಚಾರ್ಯರು ವಿವೇಕ ಚೂಡಾಮಣಿಯಲ್ಲಿ ಈ ಮಹತ್ವ ಬಗ್ಗೆ ಹೇಳ್ತಾರೆ. ಎಕ್ಸಿಸ್ಟೆನ್ಸ್ ಅನ್ನುವಂಥದ್ದು ಏನು? ಅದೆಲ್ಲ ಬಹಳ ಕೆಳಮಟ್ಟದ ಸತ್ಯಗಳು. ರಾನಡೆಯವರಿಗೆ ಆಗಿದ್ದು ಈ ಸತ್ಯಗಳಲ್ಲ, ಅದನ್ನು ಮೀರಿದ ಸತ್ಯಗಳು. ಈ ಕೆಳಮಟ್ಟದ ಸತ್ಯಗಳು ಪುರಾಣದ ಮಟ್ಟದಲ್ಲಿ, ಮಹಾಸತ್ಯ ಪುರಾಣದ ಮಟ್ಟದಲ್ಲಿ ಬದುಕುವವರಿಗೆ ಅರ್ಥವಾಗುವಂಥದ್ದು. ಬ್ರಹ್ಮೇತಿ, ಬ್ರಹ್ಮ ಅಂತ ಕರೆಯುವ ವ್ಯಕ್ತಿಗಳಿಗೆ, ಪರಮಾತ್ಮ ಅಂತ ಅವನನ್ನು ಅನುಭವಿಸಿದಂತಹ ವ್ಯಕ್ತಿಗಳಿಗೆ, ಅವನನ್ನು ಬ್ರಹ್ಮ ಅಂತ ಅನುಭವಿಸಿದಂತಹ ವ್ಯಕ್ತಿಗಳಿಗೆ, ಅವನನ್ನು ಭಗವನ್ ಅಂತ ಅನುಭವಿಸಿದಂತಹ ವ್ಯಕ್ತಿಗಳಿಗೆ ಆ ಮಟ್ಟಗಳು ಬಹಳ ವ್ಯತ್ಯಾಸ ಇದೆ. ಭಗವನ್ನಂತ ಅವನ ಅನುಭವಕ್ಕೆ ಬಂದವನ ಮಟ್ಟ ಬಹಳ ಕೆಳಮಟ್ಟದ್ದು. ಅಂಥವರಿಗೋಸ್ಕರವೇ ವ್ಯಾಸ ಪುರಾಣಗಳನ್ನು ಬರೆದ. ಅದಕ್ಕಿಂತಲೂ ಸ್ವಲ್ಪ ಮೇಲ್ಮಟ್ಟದ ವ್ಯಕ್ತಿಗಳಿಗೆ ಪತಂಜಲಿ ಮಹರ್ಷಿ ಯೋಗ ಸೂತ್ರಗಳನ್ನು ಬರೆದ, ಅಲ್ಲಿ ಪರಮಾತ್ಮ. ಅದಕ್ಕಿಂತಲೂ ಮೇಲ್ಮಟ್ಟದ ವ್ಯಕ್ತಿಗಳಿಗೆ ಉಪನಿಷತ್ಕಾರರು, ಅದ್ಭುತವಾದ ಉಪನಿಷತ್ ಋಷಿಗಳು ವೇದಾಂತವನ್ನು ಬರೆದರು. ವ್ಯಾಸ ಅದಕ್ಕೆ ಬ್ರಹ್ಮಸೂತ್ರಗಳನ್ನು ಬರೆದ. ಕೃಷ್ಣ ಭಗವದ್ಗೀತೆಯನ್ನು ಬರೆದ. ಕೃಷ್ಣ ಮೂರನ್ನೂ ಸಮಪ್ ಮಾಡಿದ. ಇವರು ಇಂಥ ಜನರಿಗೆ ಯು ಕ್ಯಾನ್ ಸೇ ದೀಸ್ ಆರ್ ದಿ ಪೀಪಲ್ ಅನಾಯಿಂಟೆಡ್ ಬೈ ದಟ್ ಲಾರ್ಡ್ ಸುಪ್ರೀಂ to enlighten the world, because they have known the light. They have experienced the light, and they alone can enlighten the others, the rest of the world. ಎಲ್ಲ ಉನ್ನತ ಮಟ್ಟದ ಜೀವನ. ಇದೆಲ್ಲ ಆರ್ಡಿನರಿ ಲಾಟ್ಸ್, ಮೀಡಿಯೋಕರ್ಸ್, ಇನ್ನ ಜೆಲ್ಲಿ ಫಿಶ್ ಎಕ್ಸಿಸ್ಟೆನ್ಸ್ ಅಲ್ಲಿರೋ ಜನರಿಗೆ ಇದೆಲ್ಲ ಬಹಳ ಅಪೀಲಿಂಗ್ ಅಲ್ಲ. ಬಟ್ ರಿಮೆಂಬರ್, ವೆದರ್ ಇಟ್ ಈಸ್ ಅಪೀಲಿಂಗ್ ಆರ್ ನಾಟ್, one day you have to covet that. ಒಂದು ಉಪನ್ಯಾಸ ಮಾಡಿದಾಗ ಸ್ವಾಮಿ ವಿವೇಕಾನಂದರು
ಒಬ್ಬ ವ್ಯಕ್ತಿ ಎದ್ದು ನಿಂತ್ಕೊಂಡು ಒಂದು ಪ್ರಶ್ನೆ ಕೇಳಿದ, ಸ್ವಾಮೀಜಿ, ವಾಟ್ ಈಸ್ ದ ಯೂಸ್ ಆಫ್ ಆಲ್ ದಿಸ್ ಫಿಲಾಸಫಿ ಫಾರ್ ಅವರ್ ವರ್ಕ್ ಡೇ ಲೈಫ್? ನಮ್ಮಲ್ಲಿ ಬಹಳಷ್ಟು ಜನರು ಬಿಡ್ರಿ, ಇದೆಲ್ಲ ಯಾರಿಗೆ ಬೇಕು, ಒಳ್ಳೇದಾಗಿ ಬದುಕಬೇಕು, ಒಳ್ಳೇದಾಗಿ ಮಾಡಬೇಕು, ಅದು LKG ಜೀವನ. ಒಳ್ಳೇದು ಮಾಡೋದು, ಒಳ್ಳೆಯವರಾಗಿರೋದು, LKG, ಅದು ಓಕೆ ಫೈನ್. ಬಟ್ ಅದಕ್ಕೆ ಎ ಶಿಪ್ ಇನ್ ಎ ಹಾರ್ಬರ್ ಈಸ್ ವೆರಿ ಮಚ್ ಸೇಫ್, ಬಟ್ ದಟ್ ಈಸ್ ನಾಟ್ ದಿ ಪರ್ಪಸ್ ಫಾರ್ ವಿಚ್ ದಿ ಶಿಪ್ ಈಸ್ ಮೇಡ್. ಮನುಷ್ಯ ಜನ್ಮ ದುರ್ಲಭಂ ತ್ರಯಮೇವೈತತ್ ದೈವಾನುಗ್ರಹ ಹೇತುಕಂ ಮನುಷ್ಯತ್ವಂ ಮುಮುಕ್ಷತ್ವಂ ಮಹಾಪುರುಷ ಸಂಶ್ರಯ. ಇದೇ ವಿವೇಕ ಚೂಡಾಮಣಿಯಲ್ಲಿ 3ನೇ ಶ್ಲೋಕದಲ್ಲಿ ಶಂಕರಾಚಾರ್ಯರು ಬರೀತಾರೆ. ದುರ್ಲಭವಾದ ಮನುಷ್ಯ ಜನ್ಮವನ್ನು ಪಡೆದುಕೊಂಡು ಏನ್ ಮಾಡಿಕೊಂಡು ಹೊರಟಿದೆಯಾ ನೀನು? ಮಾಡಬೇಕಾದ್ದೇನು? ಚರಮ ಸತ್ಯ, ಮಹಾಸತ್ಯ ಏನಿದೆಯಲ್ಲ, ಹೇಗೆ ಕೆಲವು ವಸ್ತುಗಳನ್ನು ತಿಂದು, ಕೆಲವೊಂದು ನೋಡಿ, ಕೆಲವೊಂದು ಕೇಳಿ ಆ ಅನುಭವಗಳನ್ನು ಆನಂದಿಸ್ತೀಯೋ, ಹಾಗೆ ಆ ಮಹಾಸತ್ಯವನ್ನು ನೋಡು, ಮುಟ್ಟು, ಅದರ ಜೊತೆ ಮಾತಾಡು, ಅದನ್ನ ಎಂಜಾಯ್ ದಟ್. ಮಾನ್ಯರು ಹೇಳಿದ್ರು, ಯು ಕ್ಯಾನ್ ಎಂಜಾಯ್ ದಿ ಬ್ಲಿಸ್, ದಟ್ ಎಕ್ಸ್ಟ್ಯಾಟಿಕ್ ಮೂಡ್, ವಂಡರ್ಫುಲ್ ಮೂಡ್. ಸಮಯ ಹೋಗಿದ್ದು ಗೊತ್ತಾಗಲ್ಲ. ಯಾವಾಗ ನೆನಪಿಟ್ಕೊಳ್ಳಿ, ವೆನ್ ಟೈಮ್ ಡೈಸ್, ವೆನ್ ಟೈಮ್ ಹ್ಯಾಸ್ ನೋ ಎಫೆಕ್ಟ್ ಅಪಾನ್ ಯು, ಸ್ಪೇಸ್ ಹ್ಯಾಸ್ ನೋ ಎಫೆಕ್ಟ್ ಅಪಾನ್ ಯು, ಅಂಡ್ ದೇರ್ ಫಾರ್ ನ್ಯಾಚುರಲಿ the concept of causation has no effect upon you, then you are at the threshold of truth. Not till then. ಇದೆಲ್ಲ ಮಾಡರ್ನ್ ಫಿಸಿಕ್ಸು, ವೇದಾಂತ ಬಹಳ ಚೆನ್ನಾಗಿ ಕಂಬೈನ್ ಆಗುತ್ತೆ. ಆದ್ದರಿಂದಲೇ ನಾನು ಯಾವಾಗ ಹೇಳ್ತಾ ಇರ್ತೀನಿ, ಈ ಬುದ್ಧಿಜೀವಿಗಳು ಅವರು ಇವರು ಸನಾತನ ಧರ್ಮದ ಬಗ್ಗೆ ಇಲ್ಲಿರೋ ಕಾಮೆಂಟ್ ಮಾಡ್ತಾರಲ್ಲ, ಇವರೆಲ್ಲ ಇಲ್ಲ PT ಮಾಸ್ತರ್ಗಳು, ಇಲ್ಲ ಕನ್ನಡ ಬಿಟ್ಟು ಬೇರೆ ಭಾಷೆಯ ಬಗ್ಗೆ ಏನೇನು ಗೊತ್ತಿದ್ದವರು, ಯಾವ ಪುಸ್ತಕವನ್ನು ಓದ್ದವರು. ಬೇರೆ ಪುಸ್ತಕ ಓದಿರಬಹುದು, ಆದರೆ ಸೈನ್ಸ್, ಅದರದ್ದು ಫಿಸಿಕ್ಸ್ ಯಾವ ಕಾಲಕ್ಕೂ ಓದ್ದವರು. ಫಿಸಿಕ್ಸ್ ಮತ್ತು ಥಿಯರಿ ಆಫ್ ಎವಲ್ಯೂಷನ್, ಡಾರ್ವಿನ್ ಫಿಲಾಸಫಿ ಮತ್ತು ಐನ್ಸ್ಟೈನ್ಸ್ ಫಿಲಾಸಫಿ, ಕ್ವಾಂಟಮ್ ಫಿಸಿಕ್ಸ್, ಇವರ ಆ ಪುಸ್ತಕಗಳನ್ನು ಮುಟ್ಟೂ ಇಲ್ಲ. ಆದ್ದರಿಂದ ಸನಾತನ ಧರ್ಮ ಇವ್ರಿಗೆ ಅರ್ಥವಾಗಲ್ಲ. ಇವ್ರು ಅಂದ್ಕೊಳ್ಳೋ ಸನಾತನ ಧರ್ಮ ಅಂದರೆ ಮನುಸ್ಮೃತಿ, ಅದಕ್ಕೂ OB ರಾಯ್, ಅದು ಮುಲ್ಲಾಗೂ ಮಾರನವನಿಗೂ ಇದ್ದಷ್ಟು ಸಂಬಂಧ. ಮನುಸ್ಮೃತಿಗೂ ಸನಾತನ ಧರ್ಮಕ್ಕೂ ಯಾವ ಸಂಬಂಧ ಇದೆ? ಕ್ಯಾಸ್ಟ್ ಇನ್ಸ್ಟಿಟ್ಯೂಷನ್ಗೂ ವರ್ಣಾಶ್ರಮಕ್ಕೂ ಯಾವ ಸಂಬಂಧ ಇದೆ? ಉಪನಿಷತ್ತುಗಳೇ ಸನಾತನ ಧರ್ಮ, ಅದನ್ನೇ ನೋಡಿ. ಸೊ ಇದೆಲ್ಲ ಹೇಳ್ತಾ ವಿವೇಕಾನಂದರು ಅಮೆರಿಕ ಮತ್ತು ಇಂಗ್ಲೆಂಡ್ಗಳಲ್ಲಿ ಆ ಕಡೆ ಜನರಿಗೆ ಇದೆಲ್ಲ ಬಹಳ ರುಚಿ. ನಮ್ಮವ್ರಿಗಿನ್ನೂ ಸ್ವಲ್ಪ ಊಟ ತಿಂಡಿ ನಿದ್ದೆ ಅದು ಇದು ಎಲ್ಲ ಆಗ್ಬೇಕು. ಇವ್ರಿಗಿನ್ನ ಆ ಕಡೆ ಗಮನ ಹೋಗ್ಬೇಕು ಅಂದರೆ ಇವರ ಕಿಂಡರ್ ಗಾರ್ಟನ್ ಲೈಫ್ಗಳೆಲ್ಲ ಮುಗಿಬೇಕು. ಅಲ್ಲಿ ಅದೆಲ್ಲ ಹೇಳ್ತಾ ಇದ್ದಾಗ ಒಬ್ಬ ವ್ಯಕ್ತಿ ಎದ್ದು ನಿಂತ್ಕೊಂಡು, ಸರ್, ವಾಟ್ ಈಸ್ ದ ಯೂಸ್ ಆಫ್ ಆಲ್ ದಿಸ್? ಬಿಕಾಸ್ ವಿ ಆರ್ ಆಲ್ ವೆರಿ ಮಚ್ ಯುಟಿಲಿಟೇರಿಯನ್ ಇನ್ ಅವರ್ ಅಪ್ರೋಚ್ ನಾವು. Unless something has got a utility, we dismiss it, saying it has irrelevant for me, we have no place in my life. ಅಥವಾ ಒಂದು ವೇಳೆ ಇದ್ದರೂ ಅದು ಪ್ಲೇಸ್ ಏನಾದರೂ ಇದ್ದರೂ ಆಫ್ಟರ್ ಐ ರಿಟೈರ್, ಆಫ್ಟರ್ ದಿ ಏಜ್ ಆಫ್ 60, ಡಿಸ್ಮಿಸ್ ಮಾಡುವಂಥ ಅದ್ಭುತ ಜನ. ಸರಿ, ಆ ವ್ಯಕ್ತಿಗೆ, ಸರ್, ವಾಟ್ ಈಸ್ ದ ಯೂಸ್ ಆಫ್ ಆಲ್ ದಿಸ್ ಸಟಲ್ ಕಾನ್ಸೆಪ್ಟ್ಸ್ ಫಾರ್ ದ ವರ್ಕ್ ಡೇ ಲೈಫ್? ವಿವೇಕಾನಂದ ಹೇಳ್ತಾರೆ, ವಾಟ್ ಆರ್ ಯು ಬೈ ಪ್ರೊಫೆಷನ್? I am a professor in astrophysics. Well, fine, Mr. Professor. One day you have set up your telescope on your rooftop and you are seriously observing some distant star. Very seriously you are involved in it. Night time, around 8 o'clock. Perhaps it was a new moon day. Your 5-year-old son will come and he wants to draw your attention towards himself. And he comes and gives a tap, a gentle tap. Dad! Yes, my dear, what are you doing? I am seriously observing that particular star. You see there? That I am observing. Your son will ask, will it give you 5-star chocolate? You smile at that and say, dear, it doesn't give 5-star chocolate. Then it is a useless task. Come down, we will eat some 5-star hotel. Professor, philosophy is not for people who are interested only in eating 5-star chocolates. There are some people who are the salt of the earth. It is for them. And they are the salt of the earth. If they are not there in this human society, the society will go to the dogs.
So many civilizations have gone to the dogs for the reason those civilizations failed to produce such men, men of most exalted character, people who could see truth face to face and enjoy their company with that, experience the truth. ಇಂಡಿಯಾ ನಮಗೆ ಬಿದ್ದ ಏಟುಗಳಲ್ಲಿ 1% ಏಟುಗಳು ಬೇರೆ ನಾಗರಿಕತೆಗಳು ಬಿದ್ದರೆ ಸತ್ತು ಸುಣ್ಣಾಗಿ ಹೋಗಿದೆ. ರೋಮನ್ ಸಿವಿಲೈಸೇಷನ್, ಆ ಸಿವಿಲೈಸೇಷನ್, ಪರ್ಷಿಯನ್ ಸಿವಿಲೈಸೇಷನ್, ಗ್ರೀಕ್ಸ್. ಬಟ್ ಇಂಡಿಯಾ ಸ್ಟಿಲ್ ಸರ್ವೈವ್ಸ್. ರೀಸನ್ ಏನು? ನೋ ಹಿಸ್ಟ್ರಿ ಪ್ರೊಫೆಸರ್ ಹ್ಯಾಸ್ ಮೇಡ್ ಎ ಕಂಪ್ಯಾರಿಟಿವ್ ಸ್ಟಡಿ. ಫಿಲಾಸಫಿ, ನಮ್ಮ ರಾನಡೆಯವರು ಫಿಲಾಸಫಿ ಕಂಪ್ಯಾರಿಟಿವ್ ಸ್ಟಡಿ ಮಾಡಿದ ಹಾಗೆ ಈ ಹಿಸ್ಟ್ರಿ ಪ್ರೊಫೆಸರ್ಸು ಸ್ವಲ್ಪ ಕಂಪ್ಯಾರಿಟಿವ್ ಸ್ಟಡಿ ಮಾಡಬೇಕು. ಅದೇ ಸುಳ್ಳುಗಳು ಹೇಳಿಕೊಂಡು ಅವ್ರು ಬಂದರು ನಮ್ಮನ್ನು ಉದ್ಧಾರ ಮಾಡಿದರು, ಇವ್ರು ಬಂದರು, ವೆಸ್ಟ್ ಬಂದರು ನಮ್ಮನ್ನು ಉದ್ಧಾರ ಮಾಡಿದರು. ಅದರ್ವೈಸ್ ವಿ ನೆವರ್ ಹ್ಯಾಡ್ ಎ ಕಾನ್ಸೆಪ್ಟ್ ಆಫ್ ವಾಟ್ ನೇಷನ್ಹುಡ್ ರಿಯಲಿ ಮೀನ್ಸ್. ಆಲ್ ರಬ್ಬಿಶ್ ದೇ ಹ್ಯಾವ್ ರಿಟನ್ ಇನ್ ದಿ ಬುಕ್ ಅಂಡ್ ದೇ ಆರ್ ಆಲ್ಸೋ ಟೀಚಿಂಗ್. And they always glorify the West. But here is one Vivekananda who says, anything of Western origin you first verify and then accept. Anything of Indian origin you first accept and then verify. And what does your history book say? And what do these dull-headed professors say? Only parroting what they have been taught by still more dull-headed their professors. ಕ್ವೆಶ್ಚನಿಂಗ್, ಅನಾಲಿಟಿಕಲ್ ಅಪ್ರೋಚ್ ಎಲ್ಲಿ ಹೋಗಿದೆ ಇವತ್ತು ಇಂಡಿಯಾದಲ್ಲಿ? ಹೀಗೆ ರಾನಡೆಯವರ ಕಾಂಟ್ರಿಬ್ಯೂಷನ್ ಏನು? ಸಮಾಜವನ್ನು ಉಳಿಸುವವರು ಇವರು. ಯಾವತ್ತಿಗೂ ಸತ್ಯಾನ್ವೇಷಣೆ, ಸತ್ಯಮುಖಿ. ಭಾರತೀಯ ಸಮಾಜ ಸಮಾಜಮುಖಿ ಅಲ್ಲ. ಐ ನೆವರ್ ಹೆಸಿಟೇಟ್ ಟು ಸೇ ದಿಸ್ ಈವನ್ ಇನ್ ಎ ಪಬ್ಲಿಕ್ ಮೀಟಿಂಗ್. ನಮ್ಮದು ಸಮಾಜ ಮುಖ್ಯ ಅಲ್ಲ, ನಮ್ಮದು ಸತ್ಯಮುಖಿ. ಸಮಾಜ ಮುಖ್ಯಗಳು ಕೊಚ್ಕೊಂಡು ಹೋದವು ಸಮಾಜ ಮುಖ್ಯಗಳು. ಸತ್ಯ ಮುಲಾಜು ಹಿಡಿಯಲ್ಲ. ಯಾರ ಮುಲಾಜು ಸತ್ಯ, ಇಟ್ ಹ್ಯಾಸ್ ಟ್ರೆಮೆಂಡಸ್ ಬರ್ನಿಂಗ್ ಕೆಪಾಸಿಟಿ. ಆದ್ದರಿಂದ ಯಾವಾಗಲೂ ವೇರ್ ಈಸ್ ಟ್ರೂ, ವಾಟ್ ಈಸ್ ಟ್ರೂ? ಸತ್ಯೇನ ಪಂಥ ವಿತತೋ ದೇವಯಾನಃ ಸತ್ಯೇನ ಲಭ್ಯಸ್ತಪಸಾ ಕೇಶ ಆತ್ಮ ಸಮ್ಯಕ್ ಜ್ಞಾನೇನ ಬ್ರಹ್ಮಚರ್ಯೇಣ ನಿತ್ಯಂ. ಉಪನಿಷತ್ತುಗಳು ಸತ್ಯವನ್ನ ಸಾಕ್ಷಾತ್ಕಾರ ಮಾಡಿದ ಸತ್ಯೇನ ಲಭ್ಯ ತಪಸಾ ಕೇಶ ಆತ್ಮ ಸಮ್ಯಕ್ ಜ್ಞಾನೇನ ಬ್ರಹ್ಮಚರ್ಯೇಣ ನಿತ್ಯಂ. ಸತ್ಯ 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 ಸ್ವಲ್ಪ ಒದ್ದಾಡಿದರೆ ಉಪನಿಷತ್ ಋಷಿಗಳು. ಹಾಗಂತ ಹೇಳಿ ಅದರ್ ಆಸ್ಪೆಕ್ಟ್ಸ್ ಆಫ್ ಹ್ಯೂಮನ್ ಲೈಫ್, ಅದರ್ ಫ್ರಂಟ್ಸ್ ಆಫ್ ಹ್ಯೂಮನ್ ಲೈಫ್ ಆರ್ ನಾಟ್ ನೆಗ್ಲೆಕ್ಟೆಡ್. ವೇರ್ ವರ್ ವಿ ಲ್ಯಾಕಿಂಗ್? ವಾಟ್ ವಾಸ್ ದ ಫೀಲ್ಡ್ ದಟ್ ವಿ ವರ್ ಲ್ಯಾಕಿಂಗ್? ಪ್ರೊಫೆಸರ್ ಮ್ಯಾಡಿಸನ್ಸ್ ದಿ ಕಂಪ್ಯಾರಿಟಿವ್ ಸ್ಟಡಿ ಅಬೌಟ್ ವರ್ಲ್ಡ್ ಎಕಾನಮಿ, BC 5th ಸೆಂಚುರಿಯಿಂದ AD 18th ಸೆಂಚುರಿವರೆಗೆ ಯಾವ ದೇಶ ಎಕನಾಮಿಕಲಿ ಹೇಗಿತ್ತು ಪ್ರೊಫೆಸರ್ ಮ್ಯಾಡಿಸನ್ ಪುಸ್ತಕ ಬರೆದಿದ್ದಾರೆ, ಓದಿ. ಇಂಡಿಯಾ ವಾಸ್ ದ ರಿಚೆಸ್ಟ್ ಕಂಟ್ರಿ ಫ್ರಮ್ 5th century BC to 18th century AD, ಕಾಂಟ್ರಿಬ್ಯೂಟಿಂಗ್ ಟು ದಿ ಎಕ್ಸ್ಟೆಂಟ್ ಆಫ್ 27% ಟು ದಿ ವರ್ಲ್ಡ್ಸ್ GDP. ನಾವು ನೆಗ್ಲೆಕ್ಟ್ ಆಯ್ತಾ ಬೇರೆ ಫೀಲ್ಡ್ಸ್? ಆಗೋದೇ ಇಲ್ಲ. ಯಾಕೆ? ದಿ ರೂಟ್ ಆಫ್ ದಿ ಹ್ಯೂಮನ್ ವೆಲ್ಫೇರ್, ದಿ ರೂಟ್ ಆಫ್ ಹ್ಯೂಮನ್ ಗ್ಲೋರಿ ಲೈಸ್ ವಿತ್ his ability to search for truth, develop passion for truth, become totally infatuated with truth and making himself an integral part of truth. ಜಾನ್ ರಸ್ಕಿನ್ ಹತ್ರ ಹೋಗ್ತಾರೆ ಪ್ರೊಫೆಸರ್ ಮ್ಯಾಕ್ಸ್ ಮಿಲ್ಲರ್ ಒಂದ್ಸಲ. ಜಾನ್ ರಸ್ಕಿನ್ ಅವರ ಹಳ್ಳಿಗೆ ರೋಡ್ ಮಾಡ್ತಾ ಇರ್ತಾರೆ. ಮ್ಯಾಕ್ಸ್ ಮಿಲ್ಲರ್ ಅವ್ರ ಹತ್ರ ಹೋಗಿ ಏನಾದರೂ ವಿಶೇಷವಾದಂಥ ವಿಚಾರಗಳನ್ನು ಚರ್ಚೆ ಮಾಡೋಣ ಅಂತ ಹೋದ್ರೆ ಇವ್ರು ಬುದ್ಧಿ ಸಂಖ್ಯೆ ಇಟ್ಕೊಂಡು, ರಸ್ಕಿನ್ ವಾಸ್ ಎ ಗ್ರೇಟ್ ಮ್ಯಾನ್, ಎರಡನೇ ಮಾತಿಲ್ಲ. ಸ್ವಲ್ಪ ಆಶ್ಚರ್ಯ ಆಗುತ್ತೆ ಮ್ಯಾಕ್ಸ್ ಮಿಲ್ಲರ್ ಮುಖದ ಮೇಲೆ. ಅದನ್ನು ನೋಡಿದಂಥ ಜಾನ್ ರಸ್ಕಿನ್ ಹೇಳ್ತಾರೆ, ಫ್ರೆಡ್ರಿಕ್, ಅಲ್ಟಿಮೇಟ್ಲಿ ವಾಟ್ ಯು ಸೇ, ವಾಟ್ ಯು ರೀಡ್, ವಾಟ್ ಯು ರೈಟ್ ವಿಲ್ ನಾಟ್ ರಿಮೈನ್, ವಾಟ್ ಯು ಡೂ ವಿಲ್ ರಿಮೈನ್. ದೊಡ್ಡ ಮನುಷ್ಯ ಮ್ಯಾಕ್ಸ್ ಮಿಲ್ಲರ್ ಏನು ಹೇಳಲಿಲ್ಲ. ಆಮೇಲೆ ಮ್ಯಾಕ್ಸ್ ಮಿಲ್ಲರ್ ಮನೆಗೆ ಬಂದು ಬರೀತಾರೆ, ರಸ್ಕಿನ್ ವಾಸ್ ರಾಂಗ್ ವೈಲ್ ಸೇಯಿಂಗ್ ಇಟ್. The road that he has prepared today may not exist at all, but the book that he has written exists and will continue to exist. Always, a true scientist must discover the continent of thought. There have been so many discoverers, discoverer of African continent, discoverer of this, that, ಅವರನ್ನೆಲ್ಲ ಗ್ಲೋರಿಫೈ ಮಾಡ್ತೀವಿ. ಯಾವತ್ತಾದರೂ ದಿ ಡಿಸ್ಕವರರ್ ಆಫ್ ಕಾಂಟಿನೆಂಟ್ಸ್ ಆಫ್ ಥಾಟ್ ಮಾಡಿದೀವ ನಾವು? ಮುಂದುವರೆದು ಹೇಳ್ತಾರೆ ಫ್ರೆಡ್ರಿಕ್ ಮ್ಯಾಕ್ಸ್ ಮಿಲ್ಲರ್ ಹೇಳ್ತಾರೆ, ಈಜಿಪ್ಷಿಯನ್ನರು ಎಲ್ಲಿ ತಪ್ಪು ಮಾಡಿದರು ಈಜಿಪ್ಷಿಯನ್ ಸಿವಿಲೈಸೇಷನ್, ಇಂಡಿಯನ್ ಸಿವಿಲೈಸೇಷನ್ ಅಲ್ಲಿ ತಪ್ಪು ಮಾಡಲಿಲ್ಲ.
ಅವರು ಪಿರಮಿಡ್ಗಳನ್ನು ಕಟ್ಟಿದರು. ಇವತ್ತು ಪಿರಮಿಡ್ಗಳ ಒಳಗಡೆ ಕಳ್ಳರು ಹೋಗಿ ಇದ್ದ ಹಣಗಳನ್ನೆಲ್ಲ ದೋಚಿಕೊಂಡು ಅಲ್ಲಿ ಬಂಗಾರ ಇದೆಯೇನೋ ಬೆಳ್ಳಿ ಇದೆಯೇನೋ ಅಂತ ನೋಡ್ಕೊಂಡು ಆ ಪಿರಮಿಡ್ಗಳು ಕೂಡ ಎಲ್ಲ ವೆದರಿಂಗಿಗೆ ಸಬ್ಜೆಕ್ಟ್ ಆಗಿ ಅದು ಬಿದ್ದು ಸಾಯ್ತಾ ಇದೆ. ಬಟ್ ಆ ಪಿರಮಿಡ್ಗಳನ್ನು ಇಂಡಿಯನ್ ಸಿವಿಲೈಸೇಷನ್ ಕಟ್ಟಲಿಲ್ಲ. ದೇ ಬಿಲ್ಟ್ ಅಪ್ ದಿ ಪಿರಮಿಡ್ಸ್ ಆಫ್ ಥಾಟ್, ದಿ ವೇದಾಸ್. ಅದೇ ಈಜಿಪ್ಷಿಯನ್ ಕೌಂಟರ್ ಪಾರ್ಟ್ಸ್ ಇಂಡಿಯಾದಲ್ಲಿ ಮಾಡಿದ್ದೇನು? ದೇ ಬಿಲ್ಟ್ ಅಪ್ ವೇದಾಸ್, ದಿ ಪಿರಮಿಡ್ಸ್ ಆಫ್ ಥಾಟ್. ಬ್ರಿಕ್ ಅಂಡ್ ಮಾರ್ಟರ್ ಯೂಸ್ ಮಾಡಿ ಪಿರಮಿಡ್ ಕಟ್ಟಲಿಲ್ಲ ಭಾರತೀಯರು. ಸಿ ದಿ ಮೆಚುರಿಟಿ ಆಫ್ ಅನ್ ಇಂಡಿಯನ್. ಇದೆಲ್ಲ ನಿಮ್ಮ ಹಿಸ್ಟ್ರಿ ಪುಸ್ತಕದಲ್ಲಿ ಬರಲ್ಲ. ಕಾಗಕ್ಕನ ಕತೆ, ಗುಬ್ಬಕ್ಕನ ಕತೆ, ಚಂದಮಾಮ ಕತೆ, ಬೇತಾಳನ ಕತೆಗಳು ಬರುತ್ತೆ. ಬರೆಯೋರು ಯಾರು, ಬರೆಸಿದವರು ಯಾರು, ಬರೆಯೋನ ಅಟೈನ್ಮೆಂಟ್ಸ್ ಏನು, ಅದೊಂದು ಟೆಕ್ಸ್ಟ್ ಬುಕ್ ಕಮಿಟಿ, DSCRT ಟೆಕ್ಸ್ಟ್ ಬುಕ್ ಕಮಿಟಿ. ಆ DSCRT ನಾನು ಕರೆಯೋದು ಡೆಸರ್ಟ್ ಅಂತ. ಎಲ್ಲ ಇದೆ, ಎಲ್ಲರೂ ಇದ್ದಾರೆ. ವೈಫ್ ಆರ್ ಗಾಡ್ ಅಲೋನ್ ನೋಸ್. ಹೀಗೆ ರಾನಡೆಯವರ ತತ್ವ ಅವರಲ್ಲಿ ಬೇರೆ ಕಡೆ ನಾವೇನು ನೋಡ್ತೀವಿ, ಅದ್ಭುತವಾದ ಮಿಸ್ಟಿಕ್ ಎಕ್ಸ್ಪೀರಿಯನ್ಸಸ್ ನೋಡ್ತೀವಿ. Mystical experience you cannot correctly explain. That is the problem. The professor of or the principal of the Scottish Church College, where Narendranath had his studies, the erstwhile Vivekananda, when the principal of the college, Scottish Church College in Calcutta, was explaining about the literary composition written by Wordsworth under the title Excursion. ಆ ಎಕ್ಸ್ಕರ್ಷನ್ ಅನ್ನೋ ಪದ್ಯದಲ್ಲಿ ವರ್ಡ್ಸ್ವರ್ತ್ ಬರೆದಿರ್ತಕ್ಕಂಥ ಎಕ್ಸ್ಕರ್ಷನ್ ಅಲ್ಲಿ ಪ್ರಿನ್ಸಿಪಾಲ್ ಒಂದು ಪದ ತಗೊಳ್ತಾರೆ, ಎಕ್ಸ್ಟಸಿ. ಅದನ್ನು ಎಕ್ಸ್ಪ್ಲೇನ್ ಮಾಡೋಕ್ಕಾಗಲ್ಲ. ನರೇಂದ್ರನಾಥ್, ಬೀಯಿಂಗ್ ವೆರಿ ಮಚ್ ಇನ್ಕ್ವಿಸಿಟಿವ್, ವುಡ್ ನಾಟ್ ಕೀಪ್ ಕ್ವೈಟ್. ಸರ್, ವಾಟ್ ಈಸ್ ದಟ್ ಎಕ್ಸ್ಟಸಿ? ಐ ಕೆನಾಟ್ ಎಕ್ಸ್ಪ್ಲೈನ್. ಪ್ರೊಫೆಸರ್ ಹೇಳ್ತಾನೆ, ಐ ಕೆನಾಟ್ ಎಕ್ಸ್ಪ್ಲೈನ್, ಯು ಹ್ಯಾವ್ ಟು ಸಿ ಇಟ್. As far as my knowledge goes, there is one person who has this experience of ecstasy every now and then, 10 times a day, and his name is Ramakrishna Paramahamsa, who lives in Dakshineshwar on the banks of Ganga. This was the first time Narendranath heard of Ramakrishna, and that was one of the great motivations that he had for meeting his guru next. ಕೆಲವೆಲ್ಲ ಎಕ್ಸ್ಪ್ಲೈನ್ ಮಾಡೋಕ್ಕಾಗಲ್ಲ. ರಾಧಾಕೃಷ್ಣನ್ ಪುಸ್ತಕ ಓದ್ತಾ ಇದ್ದೆ. ರಾಧಾಕೃಷ್ಣನ್ ಅವರು ಫರ್ಗ್ಯೂಸನ್ ಕಾಲೇಜ್ನಲ್ಲಿ ಯಾವುದೋ ಒಂದು ಸಿಲ್ವರ್ ಜೂಬ್ಲಿ ಸೆಲೆಬ್ರೇಷನ್ಸ್ಗೆ ಬರುವಾಗ ರಾನಡೆಯವರು, ಬಿಕಾಸ್ ಆಫ್ ಇಲ್ ಹೆಲ್ತ್ ಇಟ್ ಸೀಮ್ಸ್, ಹಿ ಕುಡ್ ನಾಟ್ ಮೇಕ್ ಹಿಸ್ ಪ್ರೆಸೆನ್ಸ್ ಫೀಲ್ ಬೇ, ಹಿ ಕುಡ್ ನಾಟ್ ಬಿ ಫಿಸಿಕಲಿ ಪ್ರೆಸೆಂಟ್. ಆಮೇಲೆ ರಾಧಾಕೃಷ್ಣನ್ ಬಂದಿದ್ದಾರೆ, ನಾನು ಬಂದಂಗೆ ಅಂತ ಹೇಳಿ, he just in one sentence he compliments Radhakrishna. He is my spiritual and philosophical alter ego. Alter ego ಅಂದ್ರೆ ದೇಹ ಎರಡು, ಮನಸ್ಸು ಒಂದು. ನನ್ನ ಇನ್ನರ್ ಬೀಯಿಂಗ್ ಪೂರ್ತಿ ಒಂದೇ, ಡಿಫರೆಂಟ್ ದೇಹ. ಹೀಗಿರೋರಿಗೆ ಆಲ್ಟರ್ ಈಗೋ ಅಂತ ಕರೆಯೋದು. ಅಷ್ಟು ರಾಧಾಕೃಷ್ಣನ್ ಆಕ್ಸ್ಫರ್ಡು ಇತ್ಯಾದಿಗಳೆಲ್ಲ ಕೂಡ ಪಕ್ಕದ ಮನೆ ಹೋಗುವಷ್ಟು ಮಟ್ಟಿಗೆ ಸಲೀಸಾಗಿ ಹೋಗ್ತಾ ಇದ್ದಂಥ ರಾಧಾಕೃಷ್ಣನ್ ಒಂದ್ಸಲ ಆಕ್ಸ್ಫರ್ಡಲ್ಲಿ ಕೇಳಿದ್ರಂತೆ, ಸರ್, ಯುವರ್ ಟಾಕ್ಸ್ ಆರ್ ಎಕ್ಸಲೆಂಟ್, ಯುವರ್ ಟಾಕ್ಸ್ ಆರ್ ಹೈಲಿ ಥಾಟ್ ಪ್ರೊವೋಕಿಂಗ್, ಎಕ್ಸಲೆಂಟ್, so elegant, so piercing, motivating. Do we have any person who has experienced these truths of Upanishads? ಆವಾಗ ರಾಧಾಕೃಷ್ಣನ್ ಹೇಳ್ತಾರೆ, at least I know one person who has experienced all these things, and it is Professor Ranade of Allahabad University. At least I know one person. ಅಂತಹ ಮಹಾತ್ಮರು ನಮ್ಮ ಬಿಜಾಪುರ ಜಿಲ್ಲೆಯಲ್ಲಿ ಹುಟ್ಟಿದವರು. ಆದರೆ ಬಿಜಾಪುರದ ಜನರಿಗೆ ಇದೆಲ್ಲ ಅರ್ಥ ಯಾವ ಕಾಲಕ್ಕಾಗಬೇಕು? ನಿಂಬಾಳದಲ್ಲಿ ಆಶ್ರಮ ಇದೆ, 2-3 ಸಲ ನಿಂಬಾಳ ಆಶ್ರಮಕ್ಕೆ ಹೋಗಿದ್ದೀನಿ. ಅದು ಇವತ್ತು ಅಂತಾರಾಷ್ಟ್ರೀಯಕ್ಕೆ ಹಾರ್ವರ್ಡ್ ಪ್ರೊಫೆಸರ್ಸ್ ಆ್ಯನ್ಯಲ್ ವಿಸಿಟ್ ಕೊಡಬೇಕಾಗಿದ್ದಂಥ ಜಾಗ ಅದು. ಹಾರ್ವರ್ಡ್ ಫಿಲಸಾಫಿಕಲ್ ಕ್ಲಬ್, ಆಮೇಲೆ ರಾಚೆಸ್ಟರ್, ನ್ಯೂಯಾರ್ಕಿಂದ ನೀವು ಇದಕ್ಕೆ ಹೋಗ್ಬೇಕಾದ್ರೆ ಯಾವುದದು ಫಾಲ್ಸ್, ನಯಾಗ್ರಾ ಫಾಲ್ಸ್ ಹೋಗ್ಬೇಕಾದ್ರೆ ಲೆಫ್ಟ್ ಸೈಡ್ ರಾಚೆಸ್ಟರ್ ಬರುತ್ತೆ. Rochester University gives lots of importance to Indian philosophy. ಸುಮಾರು 30 to 40 universities in America have got Indian religion as a full-fledged subject at graduation level. ಇಂಡಿಯಾದಲ್ಲಿ ಒಂದಿದೆಯೇನು?
ಇವರಿಗೆಲ್ಲ ಏನು ಇವ್ರು ಬೇಕಾಗಿರೋದು ಅಕ್ಕಿ ಗೋಧಿ. ಇವ್ರಿಗೆ ಈ ಕಿಂಡರ್ ಗಾರ್ಟನ್ ಮಕ್ಕಳಿಗೆ 5 ಸ್ಟಾರ್ ಚಾಕ್ಲೇಟ್ಗಳಿಗೆ ಇವ್ರಿಗೆ ಬೇಕಾಗಿರೋದೇನು? ಎಷ್ಟು ಅದ್ಭುತವಾಗಿದೆ ಆ ದಿಂಬಾಳದಲ್ಲಿ ರಾನಡೆ ಆಶ್ರಮ. ಒಳಗೆ ಹೋದೆ ನಾನು, ಮೈ ಗುಡ್ನೆಸ್, ಆವತ್ತು ನನಗೆ ಟೈಮ್ ಇರಲಿಲ್ಲ. ಇಲ್ಲಾಂದ್ರೆ ಒಂದು 2-3 ತಾಸು ಆರಾಮಾಗಿ ಮೆಡಿಟೇಷನ್ ಮಾಡ್ಬೋದಾಗಿತ್ತು. ಅಷ್ಟು ಅದ್ಭುತವಾದ ವೈಬ್ರೇಷನ್ಸ್. ಸುಮ್ಮನೆ ಆಗುತ್ತೆ ಏನ್ರಿ? ಎನ್ಲೈಟೆಂಡ್ ಗಾಡ್ ಈಸ್ ನಾಟ್ ಎ ಫೂಲ್. ಈಸ್ ನಾಟ್ ಎ ಫೂಲ್ and he has his own scale that he uses for selecting people, and he is unbiased, totally unbiased, goes absolutely by merit. So ಇಂಥ ಮಹಾತ್ಮರು ಓಡಾಡಿದರು, ಎಲ್ಲೆಲ್ಲೋ ಹೋದರು, ಅಲ್ಲಿ ಇಲ್ಲಿ ಹೋದರು. ಹೋದ ಕಡೆ ನೀವು ಹೇಳಿದ್ರಿ ಉಪನಿಷತ್ತುಗಳ ಬಗ್ಗೆ ಮಾತಾಡಿದ್ದಾರೆ. ಹೌದು, ಏನು ಅದ್ಭುತವಾಗಿದೆ ಆ ಪುಸ್ತಕ. ಈ ವಾಟ್ ಅನ್ ಅನಲಿಟಿಕಲ್ ಅಪ್ರೋಚ್. ಸ್ವಾಮಿ ವಿವೇಕಾನಂದರನ್ನು ಬಿಟ್ಟರೆ ನಾನು ಶಾಂಕರ ಭಾಷ್ಯ ಓದಿಲ್ಲ. ಅದು ಸಂಸ್ಕೃತ ಟ್ರಾನ್ಸ್ಲೇಷನ್, ಯಾವತ್ತಿದ್ರು ಟ್ರಾನ್ಸ್ಲೇಷನ್ ಬಂದಿದೆ. ಸಂಸ್ಕೃತ ನಾನು ಅಷ್ಟು ಅಭ್ಯಾಸ ಮಾಡಲಿಲ್ಲ. ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್ ಸಿಂಪಲ್ ಶ್ಲೋಕಾಸ್, ಬಟ್ ಶಂಕರ ಭಾಷ್ಯವನ್ನು ಅರ್ಥ ಮಾಡ್ಕೊಳ್ಳೋದು ನನಗೆ ಕಷ್ಟ. ಬಟ್ ದಿ ಸೇಮ್ ಉಪನಿಷದಿಕ್ ಲಿಟ್ರೇಚರ್ ಹ್ಯಾಸ್ ಬಿನ್ ಬ್ಯೂಟಿಫುಲಿ ಕಾಮೆಂಟೆಡ್ ಅಪಾನ್ ಬೈ ಸ್ವಾಮಿ ವಿವೇಕಾನಂದ ಇನ್ ಹಿಸ್ ಓನ್ ವೇ. ಬಹಳ ಒರಿಜಿನಲ್, ಮೋಸ್ಟ್ ಒರಿಜಿನಲ್ ಆಗಿದೆ. ಹಾಗೆ ಇನ್ನೊಂದು ರೀತಿಯಲ್ಲಿ ನಾನು, ಮೈ ಗುಡ್ನೆಸ್, ಬಟ್ ನನ್ನ ಲಿಮಿಟೆಡ್ ಸ್ಕಾಲರ್ಶಿಪ್ ಇಸ್ ದಿಸ್ ಅನ್ನೋದು ನಾನು ಸೋಜಗನಾಗಿದ್ದು. ನಾನು ಮೂಗಿನ ಮೇಲೆ ಬೆರಳಿಟ್ಕೊಂಡಿದ್ದು ತಿಲಕರ ಗೀತಾ ರಹಸ್ಯ ಅಂತ. ಅದು ಕೂಡ ಏನು ಪುಣ್ಯಾತ್ಮನ, ದೇರ್ ಈಸ್ ನೋ ಲಿಮಿಟ್ ಫಾರ್ ದ ನಾಲೆಡ್ಜ್ ಆಫ್ ದಿಸ್ ಮ್ಯಾನ್. ತಿಲಕರ ಗೀತಾ ರಹಸ್ಯ. ಆಮೇಲೆ ಉಪನಿಷತ್ತು ಬಗ್ಗೆ ರಾನಡೆಗಳು ಓದಿದಾಗ ನನಗನ್ನಿಸ್ತು, ಹಾರ್ಡ್ಲಿ ದೇರ್ ಈಸ್ ಎನಿ ಬುಕ್, ದೇರ್ ಈಸ್ ಎನಿ ಥಾಟ್ which Ranade doesn't know. ಎಷ್ಟು ರೆಫರೆನ್ಸಸ್, ರೈಟ್ ಫ್ರಮ್ ಪೈಥಾಗರಸ್ ಅಪ್ ಟು ಮೊನ್ನೆಯ ವೆಸ್ಟರ್ನ್ ಫಿಲಾಸಫರ್ಸ್, ಅಂಡ್ ಹಿ ಗಿವ್ಸ್ ಸಚ್ ಎ ಬ್ಯೂಟಿಫುಲ್ ಅನಾಲಿಸಿಸ್, ಬ್ಯೂಟಿಫುಲ್ ಕಂಪ್ಯಾರಿಸನ್. ಬೇಂದ್ರೆ, ಶಂಭಾ ಜೋಶಿ ಅಂಡ್ R.R. Divakar, they were so much prompted to go in for a translation. Translation is translation ಯಾವತ್ತಿದ್ರು. ಒರಿಜಿನಲ್ ಈಸ್ ಒರಿಜಿನಲ್, ಟ್ರಾನ್ಸ್ಲೇಷನ್ ಇಸ್ ಅದು ಅದ್ಭುತವಾಗಿದೆ ಟ್ರಾನ್ಸ್ಲೇಷನ್. ಒನ್ ಕ್ಯಾನ್ ರಿಯಲಿ ಎಂಜಾಯ್. ಇಂಥ ವಿಚಾರಗಳನ್ನು ರಾನಡೆ ಕೊಟ್ಟಿದ್ದಾರೆ, ಬಹಳ ಇದೆ. ನಾನು ಓದಲಿಲ್ಲ, ನೀವು ಒಂದಷ್ಟು ಬುಕ್ಸ್ ಕಳಿಸ್ಕೊಟ್ರಿ, ಅದನ್ನೆಲ್ಲ ಓದೋಕ್ಕಾಗಲಿಲ್ಲ, ಬಹಳ ಕೆಲಸ ನನಗೆ. ಬಟ್ ಇನ್ನು ಮುಂದೆ ಓದ್ತೇನೆ. ನನಗಂತೂ ಅನಿಸಿದೆ, ಸ್ವಲ್ಪ ಏನಾದರೂ ಒರಿಜಿನಲ್ ಆಗಿದ್ದು, ಬ್ರೈನ್ಗೆ ಸ್ವಲ್ಪ ಏನಾದರೂ ಚಾಲೆಂಜ್ ಕೊಡೋ ರೀತಿಯಲ್ಲಿದ್ದು, ಏನಾದರೂ ಕೆದರುವಂಥ ವಿಚಾರಗಳಿದ್ದರೆ ನನಗೆ ಭಾಳ ಹಿಡಿಸುತ್ತದೆ. ರಾನಡೆ ಒಂದು ಆ ಥರ ಇದೆ. ಆ ಥರ ಏನೋ ಅವ್ರು ಹೇಳಿದ್ದನ್ನೇ ಇವ್ರು ಹೇಳಿದ್ದನ್ನೇ ಅವರು ಪಾಡಿಂದೆ ಪಾಡ್ರ ರಾಮದೇವಡ, ತೆಲುಗಿನಲ್ಲಿ ಒಂದು ಗಾದೆ ಇದೆ. ಹಾಗೆ ಮಾಡಿದವರಲ್ಲ ರಾನಡೆಯವರು. ಪಕ್ಕಾ ಒರಿಜಿನಲ್ ಅಪ್ರೋಚ್. ವೇದಗಳನ್ನು ಎತ್ತಿಡಿತಾರೆ. ಅದೇ ಟೈಮ್ನಲ್ಲಿ ವೇದಗಳನ್ನು ಮೀರಿ ಹೋಗುವ ಕಾಲದಲ್ಲಿ ಉಪನಿಷತ್ಕಾರರು ವೇದಗಳನ್ನು ಹೌದೇ ಮರ್ಸಿಲೆಸ್ಲಿ ಕೆಪ್ಟ್ ಅಸೈಡ್, ಅದನ್ನು ಕೂಡ ರೆಫರ್ ಮಾಡ್ತಾರೆ. ಎಸ್, ಎ ಸೀಕರ್ ಆಫ್ ಟ್ರೂತ್ should never spare anything. His only devotion, his only aim, his only commitment should be to unravel truth in its most original form. Nothing less than that. ಆ ಅದ್ಭುತವಾದ ಸಾಮರ್ಥ್ಯ ರಾನಡೆಯವರಿಗಿತ್ತು. ತಾವೆಲ್ಲ ಬಂದಿದ್ದೀರಿ, ಬಹಳ ಸಂತೋಷವಾಗಿ. ಅವರ ಕಂಪ್ಲೀಟ್ ವರ್ಕ್ಸ್ ಬಂದರೆ ನೀವು ಒಂದು ತಗೊಳ್ಳಿ, ನಿಮ್ಮ ಮನೆಯಲ್ಲಿ 4-6 ಜನ ಇದ್ದರೆ ಇನ್ನೂ 1-2 ತಗೊಳ್ಳಿ. ಸ್ವಲ್ಪ ಮಟ್ಟಿಗೆ ಓದುವ ಅಭ್ಯಾಸ, ಸ್ವಲ್ಪ ಈ ಫಿಲಾಸಫಿ ಅಂದರೆ ಏನು ಅನ್ನುವಂಥದ್ದು ಏನಾದರೂ ಸ್ವಲ್ಪ ತಿಳ್ಕೊಳ್ಳುವ ಹವ್ಯಾಸ ಇರೋ ಫ್ರೆಂಡ್ಸ್ ಇದ್ದರೆ ಒಬ್ರಿಗೋ ಇಬ್ಬರಿಗೋ ಗಿಫ್ಟ್ ಕೊಡಿ. ಏನೇನೋ ಕೊಡ್ತೀವಿ ಗಿಫ್ಟ್ಗಳು. ಇಂಥದ್ದನ್ನು ಕೊಟ್ಟರೆ ಯಾವಾಗಲೂ ನೆನ್ಪಿಟ್ಕೊಳ್ಳಿ, ಹಣ ಅತ್ಯಂತ ಕೆಳಮಟ್ಟದ ಮನುಷ್ಯನ ಗುರಿ. ಅದರ ಮೇಲಕ್ಕೆ ಬಂದರೆ, ಸ್ವಲ್ಪ ಮೇಲಕ್ಕೆ ಬಂದರೆ ಅವನು ಅಧಿಕಾರ, ಸ್ವಲ್ಪ ಮೇಲಕ್ಕೆ ಬಂದರೆ ಕೀರ್ತಿ. ಈ 3 ಅತ್ಯಂತ ಕೆಳಮಟ್ಟದ ಜನರು, ಕಿಂಡರ್ ಗಾರ್ಟನ್ ಜನರಲ್ಲ ಈ 3. 4ನೇ ವ್ಯಕ್ತಿ ಅವನು ಸೈಂಟಿಸ್ಟ್, ಅವನು ಫಿಲಾಸಫರ್. ಸೈಲೆಂಟ್ ಆದ ಜಾಗದಲ್ಲಿ ಸೈಲೆಂಟ್ ಆಗಿ ಕೂತು ಹೊಸ ಹೊಸ ವಿಚಾರಗಳನ್ನು ತಗೊಂಡು ಮೌನವಾಗಿ, ಹಿ ಸಿಕ್ಸ್ ಸಾಲಿಟ್ಯೂಡ್, ವಾಂಟ್ಸ್ ಟು ಸ್ಪೆಂಡ್ ಟೈಮ್ ಇಸ್. ಕೃಷ್ಣ ಗೀತೆಯಲ್ಲಿ ಜ್ಞಾನಿಯ ಲಕ್ಷಣಗಳನ್ನು ಇದನ್ನೇ ಹೇಳ್ತಾನೆ. ಅರತಿರ್ ಜನಸಂಸದಿ, ದೇಶ ಸೇವಿತ್ವಂ,
ಅರತಿರ್ ಅಮಾನಿತ್ವಂ ಮದಂಭಿತ್ವಂ ಹೇಳ್ತಾ ಹೇಳ್ತಾ ವಿವಿಕ್ತ ದೇಶ ಸೇವಿತ್ವಂ, ವಿವಿಕ್ತ ದೇಶ ಸೇವಿತ್ವಂ ಅರತಿರ್ ಜನಸಂಸದಿ, ಜನಸಂದಣಿ ಆಗಲ್ಲ ಜ್ಞಾನಿಗೆ. So he seeks always solitude and he wants to be alone. He wants to immerse himself in the depths of these beautiful thoughts. ಇದು ಜ್ಞಾನಿ. ಸ್ಪಿರಿಚುವಲ್ ಎಕ್ಸ್ಪೀರಿಯನ್ಸ್ ಬಿಟ್ಟರೆ ತಪಸ್ಸು ಮಾಡೋಣ, ಅಂತರ್ಮುಖತೆಯನ್ನು ಸಾಧಿಸೋಣ ಅನ್ನುವಂತಹ ಮಟ್ಟಕ್ಕೆ ಇನ್ನೂ ಹೋಗಿಲ್ಲ ಅಂದರೆ ಅದಕ್ಕಿಂತ ಒಂದು ಸ್ಟೆಪ್ ಕೆಳಗಡೆ ಇರತಕ್ಕಂತಹದ್ದೇ ಬೌದ್ಧಿಕ ಕುತೂಹಲ ಮತ್ತು ಆ ಬೌದ್ಧಿಕ ಚಿಂತನೆಗಳಿಂದ ಬುದ್ಧಿಯನ್ನು ಶ್ರೀಮಂತಗೊಳಿಸಿ ಒಂದೊಂದೇ ಹೆಜ್ಜೆ ಸತ್ಯದ ಕಡೆಗೆ ಹೋಗುವುದಕ್ಕೆ ನಮ್ಮ ಒಳಗಡೆ ಇರತಕ್ಕಂಥ ಆ ಪ್ರೇರಣೆ ಪ್ರಚೋದನೆಗಳನ್ನು ತೀವ್ರಗೊಳಿಸ್ಕೊಳ್ಳೋದು. ಆದ್ದರಿಂದ ಕಂಪ್ಲೀಟ್ ವರ್ಕ್ಸ್ ಬಂದರೆ ಒಂದೆರಡು ಸೆಟ್ ಹೂವು ಇಟ್ಕೊಳ್ಳಿ, ಒಂದೆರಡು ಸೆಟ್ ಬೇರೆಯವ್ರಿಗೂ ಕೊಡಿ. ರಾನಡೆಯವರ ಚಿಂತನೆ ಬಹಳ ಒರಿಜಿನಲ್ ಆಗಿದೆ. ಇಫ್ ಯು ರಿಯಲಿ ವಾಂಟ್ ಟು ನೋ ವಾಟ್ ಉಪನಿಷತ್ಸ್ ಆರ್, ಯು ಹ್ಯಾವ್ ಟು ಸ್ಟಡಿ ಹಿಮ್. ಯು ಹ್ಯಾವ್ ಟು. In no other place, in no other book, I have seen such a wonderful systematic treatment that is being given to Upanishadic literature. ಅಷ್ಟು ಬ್ಯೂಟಿಫುಲ್ ಆಗಿ ರಾನಡೆಯವರು ಬರೆದಿದ್ದಾರೆ. ಅದು ಹಿಂದೆ ಸುಮಾರು 4-5 ವರ್ಷಗಳ ಹಿಂದೆ I had an occasion to glance through, but that itself arrested my mind so much so that I could not keep aside the book for a couple of days. ಹೀಗೆಲ್ಲ ಇವತ್ತು ಮಹಾದಿನ, ಇವತ್ತು ಆ ಮಹಾತ್ಮನ ಸ್ಮರಣೆ ಮಾಡಿದ್ವಿ. ಅಂಥವ್ರು ಸ್ಮರಣೆ ಮಾಡಬೇಕಾಗಿರೋದು ಜ್ಞಾನ, ಮಿಸ್ಟಿಕಲ್ ಎಕ್ಸ್ಪೀರಿಯನ್ಸ್ ಇಲ್ಲ ಅಂತಂದರೆ ಅದೆಲ್ಲ ಆಗಲ್ಲ. ಅವ್ರು ಹೇಳಿರೋ ವಿಚಾರಗಳು ಪುಸ್ತಕ ಜ್ಞಾನದಿಂದ ಯಾವ ಕಾಲಕ್ಕೂ ಅದಲ್ಲ. ಸತ್ಯವನ್ನು ನೋಡಿದವರಿಗೆ, ಅನುಭವಿಸಿದವರಿಗೆ ಮಾತ್ರ ಸಾಧ್ಯವಾಗುವಂಥದ್ದು. ವಿವೇಕಾನಂದರ ಸ್ಪೀಚ್ಗಳನ್ನು ಕೇಳ್ತಾ ಅಮೆರಿಕನ್ ಜನ ಹೇಳ್ತಾರೆ, ಹಿ ಹ್ಯಾಸ್ ಸೀನ್ ದಿ ಟ್ರೂತ್, ಹಿ ಹ್ಯಾಸ್ ಸೀನ್ ದಿ ಟ್ರೂತ್. ಹಾಗೆ ಅನ್ಲೆಸ್ ಒನ್ ಹ್ಯಾಸ್ ಸೀನ್ ದಿ ಟ್ರೂತ್, ಒನ್ಸ್ ವರ್ಡ್ಸ್ ಕೆನಾಟ್ ಬಿ ಸೋ ಅಪೀಲಿಂಗ್, so cannot be so authoritative, and they cannot be so much of life. They can't be so much of life. ಈ ಎಲ್ಲ ಲಕ್ಷಣಗಳನ್ನು ರಾನಡೆಯವರ ಚಿಂತನೆಯಲ್ಲಿ ಕಾಣ್ತೀವಿ. ಇದೊಂದು ಅದ್ಭುತವಾದ ಸಂದರ್ಭಕ್ಕೆ ನನ್ನನ್ನು ಕರೆಸಿ ನಮ್ಮ ಬಿಡಲೇ ಇಲ್ಲ. ದಿನಕ್ಕೊಂದು 10 ಫೋನ್. ಇವರು ಹಿಂದಿನ ಜನ್ಮದಲ್ಲಿ ಹರಿಶ್ಚಂದ್ರ ಜೊತೆ ಯಾರೋ ಇದ್ರು, ಯಾರೋ ಇವರೇನಾದರೂ ಆಗಿದ್ರ ಅಂತ ಬಿಡೋದೇ ಇಲ್ಲ, ಬಿಡೋದೇ ಇಲ್ಲ. ಸರಿ, ಹೀಗಿರಬೇಕು. ಹಾಗಿದ್ದರೆ ಆಗೋದು. ಮತ್ತು ಇವತ್ತು ನಾನು ಎಷ್ಟು ಖುಷಿ ಪಡ್ತಾ ಇದ್ದೀನಿ. ನಾನು ನೀವು ತ್ರಾಸೇನು ಕೊಡಲಿಲ್ಲ. ನೀವು ಯು ಗಿವ್ ಮಿ ಎ ಬ್ಯೂಟಿಫುಲ್ ಆಪರ್ಚುನಿಟಿ. ಹ್ಯಾಡ್ ಐ ನಾಟ್ ಕಮ್ ಹಿಯರ್, ಐ ವುಡ್ ಹ್ಯಾವ್ ಮಿಸ್ಡ್ ಎ ಲಾಟ್. ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ಯುವರ್ ಪೇಷಂಟ್ ಹಿಯರಿಂಗ್. ನಿಮಗೆಲ್ಲರಿಗೂ ಪರಮಾತ್ಮ. ಎಲ್ಲರೂ ಸ್ವಲ್ಪ ಜೋರಾಗಿ ಚಪ್ಪಾಳೆ ತಟ್ಟಬೇಕು ಇವರಿಗೆ. ಈ ಕಾರ್ಯಕ್ರಮ ಆಯೋಜನೆಯನ್ನ ನಮ್ಮ ಗೋವಿಂದ್ ಮತ್ತೆ ರಾಹುಲ್ ನವಲೆ ಅವರು, ವಿಠಲ್ ಅವರು ಮತ್ತೆ ಅವರ ಹಿರಿಯರು ಎಲ್ಲರೂ ಕೂಡಿ, ವಿದ್ಯಾತಾಯಿ ಅವರು ಎಲ್ಲರೂ ಕೂಡಿ ಈ ಕಾರ್ಯಕ್ರಮವನ್ನ ನಡೆಸಿಕೊಟ್ಟಿದ್ದಾರೆ. ಅವರಿಗೆ ಸಂಸ್ಥೆಯ ವತಿಯಿಂದ ನಾನು ಭಾಗದಲ್ಲಿ ಅಕಾಡೆಮಿಯ ಮುಖಾಂತರ ಮುಂದುವರಿಲಿ ಅನ್ನುವಂಥ ಆಶಯವನ್ನು ಸಹ ನಾನು ಇಲ್ಲಿ ವ್ಯಕ್ತ ಮಾಡ್ತಾ ಇದ್ದೇನೆ. ವಿ ಪಾಟೀಲ್ ಅವರು, ಡಿಸ್ಟ್ರಿಕ್ಟ್ ಜಡ್ಜ್ ಅವರು. ಗುರುರಾಜ್ ಅವರು ವೇದಿಕೆಗೆ ಬರಬೇಕು. ಗುರುರಾಜ್ ಜಮಖಂಡೆ ಅವರ ಅಜ್ಜ ಅಕಾಡೆಮಿಯನ್ನ, ನಮ್ಮ ಅಕಾಡೆಮಿಯ ಟ್ರಸ್ಟಿಗಳಾಗಿದ್ದರು. ಅವರ ಕಾಲದಲ್ಲಿ ಅವರ ಅಜ್ಜನವರ ಸೇವೆ ಬಹಳ ಆಗಿದೆ ನಮ್ಮ ಅಕಾಡೆಮಿಗೆ. ಕಟ್ಟಡವನ್ನು ಕಟ್ಟೋದ್ರಲ್ಲಿ ಆಗಿರ್ಬೋದು, ಗುರುದೇವ್ ರಾನಡೆಯವರ ಎಲ್ಲ ಸಾಹಿತ್ಯವನ್ನು ಪ್ರಚಾರ ಮಾಡೋದ್ರಲ್ಲಿ ಆಗಿರ್ಬೋದು, ಅವರಿಗೆ ಒಂದು ದೊಡ್ಡ ನೆಚ್ಚಿನ ತಾಣಗಳಲ್ಲಿ ಧಾರವಾಡವೂ ಮುಖ್ಯವಾದದ್ದು. ಹುಬ್ಬಳ್ಳಿ ಧಾರವಾಡದ ಸಾಧಕರು ಭಕ್ತಿ ಶ್ರದ್ಧೆಯಿಂದ ಕಾರ್ಯಕ್ರಮ ಆಯೋಜಿಸಲು ಮುಂದಾಗಿ ಬೆಳಗಾವಿಯ ACPR ಶತಮಾನೋತ್ಸವದ ಅಂಗವಾಗಿ ಈ ಕಾರ್ಯಕ್ರಮವು ಜರುಗಿತು. ಇದಕ್ಕೆ ಸಹಕರಿಸಿ ತಮ್ಮ ದಿವ್ಯ ಸಾನ್ನಿಧ್ಯವನ್ನು ನೀಡಿದ ಪರಮಪೂಜ್ಯ ಶ್ರೀ ನಿರ್ಭಯಾನಂದ ಸರಸ್ವತಿ ಮಹಾಸ್ವಾಮೀಜಿಗಳಿಗೆ ನಮನಗಳು. ACPR ಬೆಳಗಾವಿಯ ಶ್ರೀ MV ಜೆರಲಿ ಹಾಗೂ ಸರ್ವ ಸದಸ್ಯರಿಗೆ ವಂದನೆಗಳು. ಕರ್ನಾಟಕ ಯೂನಿವರ್ಸಿಟಿ ಧಾರವಾಡ
ತತ್ವಶಾಸ್ತ್ರ ವಿಭಾಗದ ಮುಖ್ಯಸ್ಥರಾದ ಡಾಕ್ಟರ್ BH ಗುಜಲಾರ್ ಅವರಿಗೆ ನಮ್ಮ ವಂದನೆಗಳು. ಕೃತಿಕಾರರಾದ ಶ್ರೀ ಶರತ್ ಜೋಶಿ ಅವರು ಹಾಗೂ ಡಾಕ್ಟರ್ ಶಂಕರ್ಲಾಲ್ ಸುತಾರ್ ಅವರಿಗೆ ನಮ್ಮ ವಂದನೆಗಳು. ಮಾಧ್ಯಮ ಬಂಧುಗಳು, ಸೃಜನಾ ರಂಗಮಂದಿರದವರು ಹಾಗೂ ಇತರ ಕರ್ಮಕಾರರಿಗೆ ನಮ್ಮ ವಂದನೆಗಳು. ಕಾರ್ಯಕ್ರಮದಲ್ಲಿ ಸಹಕರಿಸಿದ ಎಲ್ಲ ಹುಬ್ಬಳ್ಳಿ ಧಾರವಾಡದ ಸಾಧಕ ಬಂಧು ಭಗಿನಿಯರಿಗೆ ವಂದನೆಗಳು. ಬೆಳಗಾವಿ ಮತ್ತು ಇತರ ಸ್ಥಳಗಳಿಂದ ಆಗಮಿಸಿ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡವರಿಗೆ ವಂದನೆಗಳು. ರಾಜಾಧಿರಾಜ್ ಸದ್ಗುರುನಾಥ ಮಹಾರಾಜ್ ಕಿ ಜಯ.